ಹರ್ಷವರ್ಧನ ಕಾಲದ ಆಡಳಿತ, ಅವನ ಸಾಹಿತ್ಯ, ಧರ್ಮ, ಆರ್ಥಿಕತೆ ಮತ್ತು ಸಾಮಾಜಿಕ ಸ್ಥಿತಿಗತಿ ಮತ್ತು ಅವನ ಕಾಲದ ಶಿಕ್ಷಣ ಹೇಗಿತ್ತು ಎಂಬುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಯಾಕಂದ್ರ ವರ್ಧನರ ಸಾಮ್ರಾಜ್ಯವನ್ನು ಆಳಿದಂತ ಪ್ರಮುಖ ಅರಸರುಗಳಲ್ಲಿ ಅತ್ಯಂತ ಪ್ರಸಿದ್ಧ ಅಂದ್ರೆ ಹರ್ಷವರ್ಧನ. ಅವನ ಕಾಲದಲ್ಲಿ ಹೇಗಿತ್ತು ವರ್ಧನರ ಸಾಮ್ರಾಜ್ಯದ ಧರ್ಮ, ಆಡಳಿತ, ಸಮಾಜ, ಸಾಹಿತ್ಯ ಮತ್ತು ಇಲ್ಲಿ ವಿಶೇಷವಾಗಿ ಹರ್ಷವರ್ಧನನ ವ್ಯಕ್ತಿತ್ವ, ಅವನು ಶಿಕ್ಷಣಕ್ಕೆ ನೀಡಿದಂತ ಕೊಡುಗೆ, ಬೌದ್ಧ ಧರ್ಮಕ್ಕೆ ನೀಡಿದಂತ ಕೊಡುಗೆ ಹಾಗೂ ಹಿಂದೂ ಧರ್ಮಕ್ಕೆ ನೀಡಿದಂತ ಕೊಡುಗೆ ಅಂತೇಳಿ ಏನಪ್ಪಾ ಅನ್ನಂದ್ರ RS ತ್ರಿಪಾಠಿ ಅವರ ಪ್ರಕಾರ ಅತ್ಯಂತ ಹೆಚ್ಚು ದಾನವನ್ನು ನೀಡಿದಂತ ಪ್ರಾಚೀನ ಕಾಲದ ಏನು ಹೋರಾಟಗಾರರಲ್ಲಿ ಹರ್ಷವರ್ಧನ್ಗೆ ಸರಿಸಾಟಿಯಾದಂತ ಯಾವುದೇ ವ್ಯಕ್ತಿ ಇಲ್ಲ ಅಂತಂದೇಳಿ ಅವರು ಉಲ್ಲೇಖವನ್ನು ಮಾಡಿದ. ಅಂದ್ರೆ ಅವನನ್ನ ಉತ್ಪ್ರೇಕ್ಷೆ ಮಾಡಿ ಹೊಗಳಿದ್ದಾರೆ ಅಂತೇಳಿ ಹೇಳ್ಬೋದು. ಅಷ್ಟೊಂದು ದಾನಶೂರ ಆಗಿದ್ದ ಅವನು ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನು ಸಾಕಷ್ಟು ದಾನಿಯಾಗಿದ್ದ ಅಂತೇಳಿ ಹೇಳ್ಬೋದು. RS ತ್ರಿಪಾಠಿ ಅವರ ಒಂದು ಹೇಳಿಕೆ ಅಭಿನಂದನಾರ್ಹ ಕೂಡ ಹೌದು. ಯಾಕಂದ್ರೆ ಅವನು ಬೌದ್ಧ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಅಮೋಘವಾದದ್ದು ಅಂತೇಳಿ ಹೇಳ್ಬೋದು. ಅಂತ ಹರ್ಷನ ಆಡಳಿತ ಹೇಗಿತ್ತು ಅಂತ ನೋಡೋದಾದ್ರೆ, ಅಥವಾ ವರ್ಧನರ ಆಡಳಿತವನ್ನು ನೋಡೋದಾದ್ರೆ, ಯಾಕಂದ್ರೆ ನಾವು ವರ್ಧನರ ಆಡಳಿತ ಕೊನೆಯ ಪ್ರಾಚೀನ ಭಾರತ ಇತಿಹಾಸ ಅಂದ್ರೆ ಉತ್ತರ ಭಾರತವನ್ನ ಕೇಂದ್ರೀಕರಿಸಿ ಮತ್ತು ಪ್ರಬಲವಾಗಿ ಆಳಿದಂತ ಕೊನೆಯ ರಾಜಮನೆತನ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಅವನ ಕೇಂದ್ರ ಆಡಳಿತವನ್ನು ನೋಡೋದಾದ್ರೆ, ಹರ್ಷವರ್ಧನ ಏನು ಕೇಂದ್ರ ಸರ್ಕಾರದ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ಎಲ್ಲಾ ಅಧಿಕಾರ ಅವನ ಕೈಯಲ್ಲೇ ಇರ್ತತಿ. ಎಲ್ಲಾ ನೇಮಕಗಳು ಅವನ ಒಂದು ಕೈಯಲ್ಲೇ ಇರ್ತವೆ. ಅವನನ್ನ ದೈವಾಂಶ ಸಂಭೂತ ಅಂತೇಳಿ ನಂಬಲಾಗಿತ್ತು. ಮತ್ತ ಅವನಿಗೆ ಪರಮ ಭಟ್ಟಾರಕ, ಪರಮ ದೇವತ, ರಾಜಾದಿರಾಜ, ಆಮೇಲೆ ಏನು ಉತ್ತರ ಪತೇಶ್ವರ, ಇಷ್ಟೆಲ್ಲ ಬಿರುದುಗಳು ಅವನಿಗೆ ಇರ್ತವೆ ಅಂತೇಳಿ. ಅವನು ಎಲ್ಲ ಅಧಿಕಾರ ಅವನ ಬಳಿ ಇದ್ದರೂ ಕೂಡ ಅವನು ಸರ್ವಾಧಿಕಾರಿಯಾಗಿರ್ಲಿಲ್ಲ. ಒಂದು ಧರ್ಮದ ಆಧಾರದ ಮೇಲೆ ಆಡಳಿತವನ್ನು ಮಾಡ್ತಕ್ಕಂತ ವ್ಯಕ್ತಿಯಾಗಿದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನು ಏನಪ್ಪಾ ಅನ್ನಂದ್ರ ಪ್ರಜೆಗಳ ಕುಂದುಕೊರತೆಗಳನ್ನು ತಿಳಿಲಿಕ್ಕೆ ಸ್ವತಃ ಪ್ರವಾಸಗಳನ್ನ ಕೈಗೊಳ್ತಾ ಇದ್ದ. ಮತ್ತೆ ಇಲ್ಲಿ ಹುಯೆನ್ ಒಂದು ದಾಖಲೆಯಂತೆ ಮತ್ತು ಅವನ ಒಂದು ಉಲ್ಲೇಖದಂತೆ ಹರ್ಷನ ಆಡಳಿತದಲ್ಲಿ ನ್ಯಾಯಪರನು, ಕರ್ತವ್ಯ ನಿರ್ವಹಣೆಯಲ್ಲಿ ಸೂಕ್ಷ್ಮ ಬುದ್ಧಿ ಉಳ್ಳವನು ಮತ್ತು ಪ್ರಜೆಗಳ ಕುಂದುಕೊರತೆಗಳನ್ನ ಆಲಿಸಲಿಕ್ಕೆ ಸ್ವತಃ ಅವನೇ ಪ್ರವಾಸವನ್ನ ಕೈಗೊಳ್ತಾ ಇದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಮತ್ತ ಏನಪ್ಪಾ ಅನ್ನಂದ್ರ ಇಲ್ಲಿ ಪ್ರವಾಸದ ಸಂದರ್ಭದಲ್ಲಿ ತಾನು ಅಲ್ಲಲ್ಲಿ ತಂಗ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಈಗೆಂಗ ಹೈಬಿ ಸಿಸ್ಟಮ್ಗಳಿದ್ದಾವೆ, ಆ ರೀತಿ ತಂಗ್ಲಿಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಅವನು ಎಲ್ಲಿ ದೀರ್ಘಕಾಲವಾಗಿ ನಿಲ್ತಾ ಇರ್ಲಿಲ್ಲ. ಅವನ ದಿನಚರಿಯಲ್ಲಿ ಒಟ್ಟು 3 ಭಾಗಗಳಿದ್ವು. ಮೊದಲ ಭಾಗ ಆಡಳಿತದ ಮೇಲ್ವಿಚಾರಣೆಗೆ, ಉಳಿದ ಭಾಗ ಧಾರ್ಮಿಕ ವಿಷಯಗಳಿಗೆ ಮೀಸಲಾಗಿದ್ವು ಅಂತೇಳಿ. ಹಾಗಾಗಿ ಅವನು ಆಡಳಿತಕ್ಕೆ ಸಾಕಷ್ಟು ಟೈಮ್ ಅನ್ನ ಕೊಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಅವನು ನಿದ್ದೆಗೆ ಕೂಡ ಟೈಮ್ ಇರ್ಲಾರ್ದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಇಲ್ಲಿ ಹರ್ಷನ ಆಡಳಿತ ಗುಪ್ತರ ಆಡಳಿತವನ್ನೇ ಹೋಲ್ತಾ ಇತ್ತು ಅಂತೇಳಿ ಕೂಡ ಉಲ್ಲೇಖವನ್ನು ಮಾಡ್ಬೋದು ಅಂತ. ಹಾಗಾಗಿ ಗುಪ್ತರ ಮಾದರಿಯಲ್ಲಿ ಅವನು, ಯಾಕಂದ್ರೆ ಗುಪ್ತರ ಸಾಮಂತರಾಗಿದ್ರು ಇವರು ವರ್ಧನರು, ಗುಪ್ತರ ಒಂದು ಆಡಳಿತದ ಮಾದರಿಯನ್ನ ತಮ್ಮ ಆಡಳಿತದಲ್ಲಿ ಕೂಡ ಅಳವಡಿಸಿಕೊಂಡಿದ್ರು ಅಂತೇಳಿ. ಹೀಗಾಗಿ ಹರ್ಷನ ಒಂದು ಸಾಮ್ರಾಜ್ಯದಲ್ಲಿ ದೊಡ್ಡ ಮಂತ್ರಿ ಪರಿಷತ್ ಇತ್ತು. ಅವರನ್ನ ಅಮಾತ್ಯರು ಅಂತೇಳಿ ಕರಿತಾ ಇದ್ದ ಅವನು. ಆ ಅಮಾತ್ಯರ ನೆರವನ್ನ ತನ್ನ ಆಡಳಿತದಲ್ಲಿ ಅವನು ಪಡಿತಾ ಇದ್ದ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಒಟ್ಟು 18 ಜನ ಅಮಾತ್ಯರನ್ನ ನೋಡ್ಬೋದು ಹರ್ಷನ ಕಾಲದಲ್ಲಿ. ವಿಶೇಷವಾಗಿ ಮಹಾಸಂಧಿ ವಿಗ್ರಹಿ ಕಧಿಕೃತ ಅಂತೇಳಿ ಇವನು ವಿದೇಶಾಂಗ ನೀತಿ ಮತ್ತು ಯುದ್ಧ ಇಲಾಖೆ ಮಂತ್ರಿಯಾಗಿದ್ದ ಅಂತೇಳಿ. ಆಮೇಲೆ ಬಲಾಧಿಕೃತ ಇರ್ತಾನೆ, ಇವನು ಸೈನ್ಯದ ದಂಡನಾಯಕನಾಗಿರ್ತಾನೆ. ಬಲಾಧಿಕೃತ ಇರ್ತಾನೆ, ಸೇನಾಪತಿಯಾಗಿರ್ತಾನೆ. ಬೃಹದ್ ಅಶ್ವವಾರ ಅಂತೇಳಿ, ಬೃಹದ್ ಅಶ್ವವಾರ ಅಂದ್ರೆ ಕುದುರೆ ಪಡೆ ಅಥವಾ ಅಶ್ವಪಡೆಯ ಮುಖ್ಯಸ್ಥನಾಗಿರ್ತಾನೆ. ರಾಜಸ್ಥಾನೀಯ ಅಂತೇಳಿ ಮತ್ತೊಂದು ಹುದ್ದೆ ಇತ್ತು, ಅದು ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ಆಗಿತ್ತು. ಅಲ್ಲಿ ಮಂತ್ರಿ ಇದ್ದ, ಮಹಾಸಂಧಿ ವಿಗ್ರಹಿ ಮಂತ್ರಿ,
ರಾಜಸ್ಥಾನೀಯ ಐತಲ್ಲ ಇದು ವಿದೇಶಾಂಗ ಕಾರ್ಯದರ್ಶಿ. ಸೇಮ್ ಇವಾಗ ಪ್ರಜಾಪ್ರಭುತ್ವದ ಭಾರತದಲ್ಲಿ ಕೂಡ ವಿದೇಶಾಂಗ ಮಂತ್ರಿ ಬೇರೆ ಇದ್ದಾರೆ, ವಿದೇಶಾಂಗ ಕಾರ್ಯದರ್ಶಿ ಬೇರೆ ಇದ್ದಾರೆ ಅಂತ. ವಿದೇಶಾಂಗ ಕಾರ್ಯದರ್ಶಿ ಪ್ರೆಸೆಂಟ್ ನಾವು ವಿಕ್ರಮ್ ಮಿಶ್ರಿ, ಎಕ್ಸ್ಟರ್ನಲ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಬಂದ್ಬಿಟ್ಟು ಎಸ್ ಜೈಶಂಕರ್ ಅವರು ಆಗಿದ್ದಾರೆ ಪ್ರಸ್ತುತ ಅಂತೇಳಿ. ಜೊತೆಗೆ ಬಂಡಗಾರ ಅಧಿಕೃತ ಇರ್ತಾನೆ, ಇವನು ಉಗ್ರಾಣದ ಮುಖ್ಯ ಮೇಲ್ವಿಚಾರಕ ಆಗಿರ್ತಾನೆ. ಆಮೇಲೆ ಅಕ್ಷ ಪಟಾಲಿಕ ಇರ್ತಾನೆ, ಇವನು ದಾಖಲೆಗಳ ಸಂರಕ್ಷಕ ಆಗಿರ್ತಾನೆ. ಮಹಾ ಪ್ರತಿಹಾರ ಇರ್ತಾನೆ, ಇವನು ರಾಜನ ಪಿಎ ಆಗಿರ್ತಾನೆ ಅಥವಾ ಅರಮನೆಯ ರಕ್ಷಕ ಆಗಿರ್ತಾನೆ ಅಂತೇಳಿ. ಮತ್ತೆ ಮೀಮಾಂಸಕ ಇರ್ತಾನೆ, ಈ ಮೀಮಾಂಸಕನ ಹುದ್ದೆ ಏನಪ್ಪಾ ಅಂದ್ರೆ ನ್ಯಾಯಾಧೀಶನ ಹುದ್ದೆ ಆಗಿತ್ತು ಅಂತ. ಉಪರಿಕ ಇರ್ತಾನೆ, ಪ್ರಾಂತ್ಯಗಳ ರಾಜ್ಯಪಾಲ. ಭೋಗಪತಿ ಇರ್ತಾನೆ, ಕಂದಾಯ ಅಧಿಕಾರಿ. ವಿಷಯಪತಿ ಜಿಲ್ಲೆಗಳ ಮುಖ್ಯಸ್ಥ ಅಂತೇಳಿ. ಕುಮಾರರಾಮತ್ತೆ ಜಿಲ್ಲಾಧಿಕಾರಿ ಅಥವಾ ಆಯುಕ್ತನಾಗಿರ್ತಾನೆ. ಮುಖ್ಯಸ್ಥ ಬೇರೆ, ಅಧಿಕಾರಿ ಬೇರೆ ಅಂತ. ಕಟುಕ ಅಂದ್ರೆ ಗಜಪಡೆಯ ಮುಖ್ಯಸ್ಥನಾಗಿರ್ತಾನೆ. ಲೇಖಕ ಅಂದ್ರೆ ಲಿಪಿಕಾರ ಆಗಿರ್ತಾನೆ. ದೂತ ಅಂದ್ರೆ ರಾಯಭಾರಿ, ದೂತರು ಬರ್ತಾರಲ್ಲ ಅಂಬಾಸಿಡರ್ಸ್ ಅಂತ ಕರಿತೀವಲ್ಲ ನಾವು, ಅವರು ರಾಯಭಾರಿ ಆಗಿದ್ರು ಅಂತ. ಕರ್ಣಿಕ ಅಂದ್ರೆ ಗುಮಾಸ್ತನಾಗಿರ್ತಾನೆ. ದೌಸ ಧನಿಕ ಅಂದ್ರೆ ಗ್ರಾಮಗಳನ್ನ ಮೇಲ್ವಿಚಾರಣೆ ಮಾಡುವವನಾಗಿರ್ತಾನೆ. ಹೀಗೆ ಅರ್ಶನ ಆಡಳಿತದಲ್ಲಿ ಒಟ್ಟು 18ಕ್ಕೂ ಹೆಚ್ಚು ಜನ ಅಮಾತ್ಯರು ಅವನ ಕೈ ಕೆಳಗೆ ಇದ್ರು ಮತ್ತು ಅವನ ಒಂದು ಆಡಳಿತದಲ್ಲಿ ನೆರವಾಗ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಆಡಳಿತದ ದಕ್ಷತೆಯನ್ನು ಹೆಚ್ಚಿಸ್ಲಿಕ್ಕೆ ಇವನು ವರ್ಗಾವಣೆ ಪದ್ಧತಿಯನ್ನ ಜಾರಿಗೆ ತಂದಿದ್ದ. ಅಂದ್ರೆ ವರ್ಗಾವಣೆ, ಈಗ ನಮಗೆ ಹೆಂಗ ಆಡಳಿತದ ಭಾಗವಾಗಿ ಅಧಿಕಾರಿಗಳ ವರ್ಗ ನಡೆಯಿತೋ ಆ ಮಾದರಿ ಅವನಲ್ಲಿ ಇತ್ತು ಅಂತೇಳಿ. ಮತ್ತೆ ಆಡಳಿತದ ವಿಶೇಷ ಅಂಗವೆಂದ್ರೆ ಈ ದಾಖಲೆಗಳನ್ನ ಸಂಗ್ರಹಿಸಿಡ್ತಕ್ಕಂತ ಏನು ಪತ್ರಾಗಾರ ಅಥವಾ ಅಕ್ಷಪಟಾಲಿಕ ಇಲಾಖೆ ಇತ್ತಲ್ಲ, ಈ ಅಕ್ಷಪಟಾಲಿಕ ಇಲಾಖೆ ಬಹಳಷ್ಟು ವ್ಯವಸ್ಥಿತವಾಗಿ ದಾಖಲೆಗಳನ್ನ ಸಂಗ್ರಹಿಸಿಡ್ತಾ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂತ ಪುರೋಹಿತ ವರ್ಗಕ್ಕೆ ಇವನು ಭೂಮಿಯನ್ನ ದಾನ ನೀಡುವ ಒಂದು ಏನು ಪದ್ಧತಿಯನ್ನ ಮುಂದುವರ್ಸಿಕೊಂಡು ಬಂದಿದ್ದ. ಗುಪ್ತರ ಕಾಲದಲ್ಲಿ ಏನಿತ್ತಲ್ಲ ಆ ಒಂದು ಮಾದರಿಯನ್ನ ಮುಂದುವರ್ಸಿಕೊಂಡು ಬಂದಿದ್ದ ಅಂತ. ಇವನು ವಿಶೇಷವಾಗಿ ಇಲ್ಲಿ ಅಧಿಕಾರಿ ವರ್ಗಕ್ಕೆ ವೇತನವನ್ನ ಭೂಮಿಯ ರೂಪದಲ್ಲಿ ನೀಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಮೊದ್ಲಿತ್ತು, ಆದ್ರೆ ಗುಪ್ತರ ಕಾಲದಲ್ಲಿ ವೇತನ ರೂಪದಲ್ಲಿತ್ತು. ಇಲ್ಲಿ ವೇತನಕ್ಕೆ ಸಂಬಳಕ್ಕೆ ಬದಲಾಗಿ ಭೂಮಿಯನ್ನ ನೀಡುವುದು ಈ ಅರ್ಶನ ಕಾಲದಿಂದ ಬಂತು ಅಂತೇಳಿ ಹೇಳ್ಬೋದು. ಇದನ್ನ RS ಶರ್ಮಾ ಅವರು ಕೂಡ ಹೇಳಿದ್ದಾರೆ ಅಂತೇಳಿ. ಈ ಸಾಮಂತಶಾಹಿ ಪದ್ಧತಿ ಹೆಚ್ಚು ಕಡಿಮೆ ಅರ್ಶನ ಕಾಲದಲ್ಲಿ ಭೂಮಿ ನೀಡುವ ಒಂದು ಪದ್ಧತಿ ಜಾರಿಯಾಯಿತು ಅಂತೇಳಿ. ಜೊತೆಗೆ ಸಾಮ್ರಾಜ್ಯವನ್ನ ಪ್ರಾಂತ್ಯಾಡಳಿತ, ಪ್ರಾಂತ್ಯಗಳನ್ನ ಭುಕ್ತಿಗಳನ್ನಾಗಿ, ಅಂದ್ರೆ ಇಲ್ಲಿ ಪ್ರಾಂತ್ಯ, ಆಮೇಲೆ ಭುಕ್ತಿಗಳನ್ನ ವಿಷಯ, ಆಮೇಲೆ ಪತಕ. ವಿಷಯ ಅಂದ್ರೆ ಜಿಲ್ಲೆ, ಪ್ರಾಂತ್ಯ ಅಂದ್ರೆ ಅದೇ ರಾಜ್ಯ, ಮತ್ತೆ ಪತಕದ ವಿಷಯದ ಕೆಳಗಡೆ ಪತಕ ಬರ್ತಾ ಇತ್ತು. ಪತಕ ಅಂದ್ರೆ ತಹಸೀಲ್ದಾರ್, ಮತ್ತೆ ತಹಸೀಲ್ದಾರ್ ಕೆಳಗಡೆ ಏನಪ್ಪಾ ಅಂದ್ರ ಗ್ರಾಮಿಣಿ ಬರ್ತಾ ಇದ್ದ ಹೇಳಿ ಹೇಳ್ಬೋದು. ಗ್ರಾಮಿಣಿ ಇಲ್ಲಿ ಗ್ರಾಮದ ಮುಖಂಡನಾಗಿದ್ದ ಮತ್ತು ಗ್ರಾಮ ಆಗಿತ್ತು ಅಂತೇಳಿ. ಜೊತೆಗೆ ಈ ವಿಷಯಪತಿ ನೆರವಿಗೆ ಅಧಿಕರಣ ಎಂಬ ಕಚೇರಿ ಕೂಡ ಇತ್ತು ಅಂತೇಳಿ ಹೇಳ್ಬೋದು. ವಿಷಯ ಏನಂದ್ರೆ ಜಿಲ್ಲೆ, ವಿಷಯಪತಿ ಆ ಜಿಲ್ಲೆಯ ಮುಖ್ಯಸ್ಥನಾಗಿದ್ದ ಅಂತಂದು. ಜೊತೆಗೆ ಇವರ ನ್ಯಾಯ ಆಡಳಿತ ಹೇಗಿತ್ತಂದ್ರ ಇವನೇ ಸರ್ವೋಚ್ಚ ಅಧಿಕಾರಿ ಆಗಿರ್ತಾನೆ, ಅವನ ತೀರ್ಪೆ ಅಂತಿಮ ಆಗಿತ್ತು. ಆಮೇಲೆ ನ್ಯಾಯದಾನದಲ್ಲಿ ಆತನಿಗೆ ಮೀಮಾಂಸಕ ನೆರವಾಗ್ತಾ ಇದ್ದ. ಅಂದ್ರೆ ನ್ಯಾಯಾಂಗದ ಅಧಿಕಾರಿ ಆಗಿದ್ದ ಅಥವಾ ನ್ಯಾಯಾಧೀಶ ಇದ್ನಲ್ಲ ಮೀಮಾಂಸಕ, ಆತನಿಗೆ ಸಹಾಯ ಮಾಡ್ತಾ ಇದ್ದ ಅಂತೇಳಿ. ಮತ್ತೆ ಗುಪ್ತರ ಕಾಲಕ್ಕೆ ಹೋಲಿಸಿದರೆ ಹರ್ಷನ ಕಾಲದಲ್ಲಿ ಶಿಕ್ಷೆಗಳು ಅತ್ಯಂತ ಕಠಿಣ ಆಗಿದ್ವು ಅಂತೇಳಿ ಹೇಳ್ಬೋದು. ಅತ್ಯಂತ ಕಠಿಣವಾದಂತ ಶಿಕ್ಷೆ ಇದ್ವು. ಕೊಲೆ, ದರೋಡೆ, ರಾಜದ್ರೋಹದ ಕೆಲಸಗಳಿಗೆ ಕೈ ಕತ್ತರಿಸ್ತಕ್ಕಂಥದ್ದು ಅಥವಾ ಮರಣದಂಡನೆ ಶಿಕ್ಷೆ ಜಾರಿಯಲ್ಲಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಈ ಕಳ್ಳತನ ಮಾಡುವವರಿಗೆ ಕೂಡ ಬಲಗೈಯನ್ನ ಕತ್ತರಿಸಲಾಗ್ತಾ ಇತ್ತು. ಆಮೇಲೆ ಹೆದ್ದಾರಿ, ರಸ್ತೆ ಸುರಕ್ಷಿತವಾಗಿರ್ಬೇಕಿತ್ತು. ಅಲ್ಲೇನಾದ್ರೂ ಕಳ್ಳತನ ಆದ್ರೂ ಕೂಡ ಇವರಿಗೆ ಭಾರಿ ಪ್ರಮಾಣದ ಶಿಕ್ಷೆಯನ್ನ ಕೊಡ್ತಾ ಇದ್ರು ಅಂತೇಳಿ. ಇನ್ನೊಂದು ಇಲ್ಲಿ ಸ್ವತಃ 2 ಸಾರಿ ನಾನು ದರೋಡೆಕೋರರ ಕೈಗೆ ಸಿಕ್ಕಾಕೊಂಡೆ ಅಂತೇಳಿ ಹುಯನ್ ಸಾಂಗ್ ಉಲ್ಲೇಖವನ್ನು ಮಾಡಿದ್ದಾನೆ. ಹಾಗಾಗಿ ಅವನು ಅತ್ಯಂತ ಕಟ್ಟುನಿಟ್ಟಾಗಿ ಈ ದರೋಡೆ ಮತ್ತು ರಸ್ತೆಗಳ ಸುರಕ್ಷತೆಯನ್ನ ಕಾಪಾಡಿಕೊಂಡಿದ್ದ ಅಂತೇಳಿ ಹೇಳ್ಬೋದು. ಇನ್ನೊಂದು ಈ ಒಂದು ಏನು ಹರ್ಷ ಇದ್ದಾನಲ್ಲ, ಕಠಿಣವಾದಂತ ಶಿಕ್ಷೆಗಳನ್ನ ಜಾರಿಗೊಳಿಸಿ ರಾಜ್ಯವನ್ನ ಶಾಂತಿಯುತವಾಗಿ ನೋಡ್ಕೊಳ್ತಾ ಇದ್ದ ಅಂತೇಳಿ. ಮತ್ತೆ ಇಲ್ಲಿ ರಾಜ್ಯದ ಆದಾಯದ ಮೂಲಗಳಂತ ನೋಡೋದಾದ್ರೆ ಕಂದಾಯ ಇಲ್ಲಿ ಏನು ರಾಜ್ಯದ ಮುಖ್ಯ ಮೂಲವಾಗಿತ್ತು ಅಂತೇಳಿ ಹೇಳ್ಬೋದು.
ರಾಜ್ಯದ ಆದಾಯ ಮುಖ್ಯವಾಗಿ ಕಂದಾಯ ಏನು ಕೃಷಿ ಐತಲ್ಲ ಅದರ ಒಂದು ಮೂಲ ಉತ್ಪನ್ನ ಮತ್ತು ಆದಾಯ ಆಗಿತ್ತು ಅಂತೇಳಿ ಹೇಳ್ಬೋದು. ಇದು ಎಷ್ಟಿತ್ತಪ್ಪ ಅನ್ನಂದ್ರ 1/6 ರಷ್ಟು ಏನು ಗುಪ್ತರ ಕಾಲದ ಕಂದಾಯ ಇತ್ತಲ್ಲ ಅದೇ ಅಷ್ಟೇ 1/6 ಒಂದು ಭಾಗವನ್ನ ಕಂದಾಯವಾಗಿ ನೀಡಬೇಕಿತ್ತು ಅಂತೇಳಿ. ಅದನ್ನ ಅವರು ಭಾಗ ಅಂತೇಳಿ ಕರಿತಾ ಇದ್ರು. ಅದ್ರ ಜೊತೆಗೆ ಬಲಿ, ಉಪರಿಕರ, ಉದ್ರಂಗ ಅಂದ್ರೆ ನಾವು ನೀರಾವರಿ ತೆರಿಗೆ ಅಂತ ಹಿಂದೆನೆ ನೋಡಿದ್ದೀವಿ. ಆಮೇಲೆ ಹಿರಣ್ಯ ಅಂದ್ರೆ ಬಂಗಾರದ ಮೇಲಿನ ತೆರಿಗೆ ಕೂಡ ಇವರ ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿದ್ವು ಅಂತ. ಜೊತೆಗೆ ವಸ್ತುಗಳ ಸಾಗಾಣಿಕೆ ಮತ್ತು ಮಾರಾಟದ ಮೇಲೆ ಕೂಡ ಸಾಕಷ್ಟು ತೆರಿಗೆಯನ್ನ ಏರ್ತಾ ಇದ್ರು, ಸುಂಕವನ್ನ ಏರ್ತಾ ಇದ್ರು. ಆಮೇಲೆ ಮತ್ತೆ ಖಜಾನೆಗೆ ತೆರಿಗೆ, ಗುಪ್ತ ನಿಧಿ, ಸಾಮಂತರ ಕಪ್ಪು ಕಾಣಿಕೆಗಳು, ದಂಡ ಇವೆಲ್ಲವೂ ಕೂಡ ಬಂದು ಸೇರ್ತಾ ಇತ್ತು ಅಂತೇಳಿ ಹೇಳ್ಬೋದು. ಈ ಒಂದು ಏನು ಕಂದಾಯವನ್ನ ಆಡಳಿತ ನಿರ್ವಹಣೆ, ಅಧಿಕಾರಿಗಳ ವೇತನ ಮತ್ತು ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳ ಖರ್ಚು ಮತ್ತು ದಾನಕ್ಕಾಗಿ ಮೀಸಲಿಡಲಾಗಿತ್ತು ಅಂತೇಳಿ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಹರ್ಷವರ್ಧನ ಕಾಲದಲ್ಲಿ ವಿಶಾಲವಾದಂತ ಸಾಮ್ರಾಜ್ಯ ನಿರ್ವಹಣೆಗಾಗಿ ದಕ್ಷವಾದಂತ ಮಿಲಿಟರಿಯನ್ನು ಕೂಡ ಅವನು ಸಂಘಟಿಸಿದ್ದ ಅಂತೇಳಿ ಹೇಳ್ಬೋದು. ಅವನ ಒಂದು ಸೈನ್ಯದಲ್ಲಿ ಮಿಲಿಟರಿ, ಕಾಲ್ದಳ, ಅಶ್ವಪಡೆ, ಒಂಟೆಪಡೆ ಮತ್ತು ಗಜಪಡೆಯಿಂದ ಕೂಡಿತ್ತು ಅಂತೇಳಿ. ಇಲ್ಲಿ ಗಜಪಡೆಯ ಮುಖ್ಯಸ್ಥನನ್ನ ಕಟುಕ ಅಂತೇಳಿ ಕರೆಯಲಾಗ್ತಾ ಇತ್ತು ಅಂತ. ಅರ್ಶನ ಇದು ಹುಯೆನ್ ಸಾಂಗನ ಪ್ರಕಾರ ಅರ್ಶನ ಬಳಿ 56,000 ಆನೆಗಳು, 1,00,000 ಕುದುರೆಗಳು ಹಾಗೂ 50,000 ಕಾಲ್ದಳ ಇತ್ತು ಅಂತೇಳಿ ಹೇಳ್ಬೋದು. ಈ ಒಂದು ಸೈನ್ಯದ ಮುಖ್ಯಸ್ಥನನ್ನ ಅಥವಾ ದಂಡನಾಯಕನನ್ನ ಮಹಾಬಲಾಧಿಕೃತ ಅಂತೇಳಿ ಕರೀಲಾಗ್ತಾ ಇತ್ತು ಅಂತ. ಈ ಯುದ್ಧದಲ್ಲಿ ಇವನ ಸೈನ್ಯದ ಜೊತೆಗೆ ಸಾಮಂತರು ಕೂಡ ನೆರವನ್ನ ನೀಡಬೇಕಾಗಿತ್ತು. ಮತ್ತೆ ಇಲ್ಲಿ ಉಳಿದಂತೆ ಗಜಪಡೆಯ ಮುಖ್ಯಸ್ಥನ ಅಂತ ಕಟುಕಪತಿ, ಆಮೇಲೆ ಏನು ಈತ ಬೃಹದಾಶ್ವರವಾರ ಅಂದ್ರೆ ಅಶ್ವಪತಿ, ಪೀಲುಪತಿ, ಮಹಾಪೀಲುಪತಿ, ಬೃಹದ್ ಅಶ್ವಪತಿ, ಸೇನಾಪತಿ ಇವರೆಲ್ಲರೂ ಕೂಡ ಇದ್ದು ಏನು ಯುದ್ಧಗಳನ್ನ ಯಶಸ್ವಿ ಮಾಡ್ಬೇಕಾಗಿತ್ತು ಅಂತೇಳಿ. ಇವರಲ್ಲಿ ಆಯುಧಗಳನ್ನಾಗಿ ಬಿಲ್ಲು, ಗುರಾಣಿ, ಕೊಡಲಿ, ಶಿರಸ್ತ್ರಾಣ ಇವೆಲ್ಲವನ್ನ ಬಳಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇವನಿಗೆ ಆ ಸಂದರ್ಭದಲ್ಲಿ ಈ ಸಿಂಧ್ ಭಾಗ, ಪರ್ಷಿಯಾ, ಕಾಂಬೋಜ ಈ ಬೇರೆ ಬೇರೆ ಪ್ರದೇಶಗಳಿಂದ ಕುದುರೆಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು ಸೈನ್ಯಕ್ಕಾಗಿ ಅಂತೇಳಿ. ಒಟ್ಟಾರೆಯಾಗಿ ಅವನ ಒಂದು ಆಡಳಿತ ಅತ್ಯಂತ ದಕ್ಷತೆಯಿಂದ ಕೂಡಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಏನು ಒಂದು ಪೊಲೀಸ್ ಇಲಾಖೆಯನ್ನು ಕೂಡ ಸ್ಥಾಪಿಸಿಕೊಂಡಿದ್ದ. ಆ ಪೊಲೀಸ್ ಇಲಾಖೆಗೆ ದಂಡಪನಿಕ, ದಂಡಿಕ, ಚಾರೋದವರ್ಣಿಕ, ಆಮೇಲೆ ಯಮಚೇತಿ ಎಂಬ ಸ್ತ್ರೀಯರ ರಾತ್ರಿ ಪಡೆ, ಅಂದ್ರೆ ಈ ಸ್ತ್ರೀಯರು ರಾತ್ರಿಯಲ್ಲಿ ಪಹರೆಯನ್ನು ನಡೆಸ್ಬೇಕಾಗಿತ್ತು. ಅಂತ ಒಂದು ರಾತ್ರಿ ಪಹರೆ ಪಡೆಯನ್ನ ಇವನು ನಿರ್ವಹಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ನೋಡ್ರಿ, ನಾವು ಹಿಂದಕ್ಕೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಸ್ತ್ರೀ ಅಂಗರಕ್ಷಕ ಪಡೆ ಇತ್ತು, ಮತ್ತೆ ಈ ಕನಿಷ್ಕರ ಕಾಲದಲ್ಲಿ ಸ್ವಲ್ಪ ಇತ್ತು. ಇಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ರಾತ್ರಿ ಪಹರಿ ಪಡೆಯನ್ನ, ಅದು ಸ್ತ್ರೀ ಪಹರಿ ಪಡೆಯನ್ನ ಇವನು ಸ್ಥಾಪಿಸಿದ್ದ ಅಂತೇಳಿ ಹೇಳ್ಬೋದು. ಇಷ್ಟು ಅವನ ಒಂದು ಆಡಳಿತ ಆಗಿತ್ತು ಅಂತೇಳಿ. ಇಲ್ಲಿ ವಿಶೇಷವಾಗಿ ಏನು ಹರ್ಷವರ್ಧನ ಇದ್ದಾನಲ್ಲ, ಹರ್ಷನ ಒಂದು ಧಾರ್ಮಿಕ ನೀತಿ ಅತ್ಯಂತ ಏನು ಉತ್ತಮವಾದಂತ ಧಾರ್ಮಿಕ ನೀತಿಯನ್ನು ಅವನು ಅಳವಡಿಸಿಕೊಂಡಿದ್ದ ಅಂತೇಳಿ ಹೇಳ್ಬೋದು. ಏನು ಅವನ ಪೂರ್ವಿಕರು ಶಿವನ ಆರಾಧಕರಾಗಿದ್ರು, ಸೂರ್ಯನ ಆರಾಧಕರಾಗಿದ್ರು. ಇಲ್ಲಿ ಪುಷ್ಯಭೂತಿ ಶಿವನ ಆರಾಧಕನಾಗಿದ್ರೆ ತಂದೆ ಪ್ರಭಾಕರ ವರ್ಧನ ಸೂರ್ಯನ ಭಕ್ತನಾಗಿದ್ದ ಅಂತೇಳಿ. ಮಧುಬಾನ್ ಶಾಸನದ ಪ್ರಕಾರ ಹರ್ಷನನ್ನ ಪರಮೇಶ್ವರನ ಭಕ್ತ ಅಂತೇಳಿ ಕೂಡ ಕರೆಯಲಾಗಿದೆ. ಅವನು ಕೂಡ ಶಿವನ ಆರಾಧಕನಾಗಿದ್ದ. ಆನಂತರ ಅವನೇನ್ ಮಾಡ್ತಾನೆ, ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಹುಯೆನ್ ಸಾಂಗು ಮತ್ತು ಅವನ ಆಸ್ಥಾನದಲ್ಲಿದ್ದಂತ ಬಹಳಷ್ಟು ಮಂದಿ ಬೌದ್ಧ ಧರ್ಮ ಏನು ಗುರುಗಳಿರ್ತಾರೆ, ಮತ್ತೆ ತನ್ನ ಸಹೋದರಿ ರಾಜಶ್ರೀಯ ಗುರು ದಿವಾಕರ ಮಿತ್ರ ಇರ್ತಾರೆ. ಅವರೆಲ್ಲರ ಒಂದು ಏನು ಪ್ರಭಾವದಿಂದ ಮೊದಲು ಶೈವನಾಗಿದ್ದಂತ ಹರ್ಷ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತೇಳಿ. ಸ್ವತಃ ಅವನ ತಂಗಿ ಕೂಡ ಬೌದ್ಧ ಬಿಕ್ಕು ಆಗಿರ್ತಾಳೆ, ಮತ್ತ ಅವರ ಆಸ್ಥಾನದಲ್ಲಿ ದಿವಾಕರ ಮಿತ್ರ ಇರ್ತಾನೆ, ಹರ್ಷವರ್ಧನ ಇರ್ತಾನೆ. ಹಾಗಾಗಿ ಆತ ಬೌದ್ಧ ಧರ್ಮವನ್ನ ಅಪ್ಪಿಕೊಳ್ತಾನೆ ಅಂತೇಳಿ. ಮತ್ತೆ ಇವನು ಸೇಮ್ ಕನಿಷ್ಕನ ಹಾಗೆ ಮಹಾಯಾನ ಪಂಥವನ್ನು ಪೋಷಣೆ ಮಾಡ್ತಾನೆ.
ಮತ್ತು ಅಶೋಕ ಹಾಗೂ ಕನಿಷ್ಕನಂತೆ ಬೌದ್ಧ ಧರ್ಮಕ್ಕಾಗಿ ಮತ್ತು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರಮಿಸ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಬರೇ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಮತ್ತು ರಾಜ ಧರ್ಮವನ್ನಾಗಿ ಘೋಷಿಸಿದ್ರು ಕೂಡ ಹಿಂದೂ ಧರ್ಮಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಅವನ ಒಂದು ಬೌದ್ಧ ಧರ್ಮದ ಸ್ವೀಕಾರದ ಪ್ರಕಾರ ಮಾಂಸಾಹಾರ, ಈ ಹಿಂಸೆ, ಪ್ರಾಣಿ ಹಿಂಸೆ, ಪ್ರಾಣಿ ವಧೆ ಇವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಪ್ರತಿ ವರ್ಷ ಬೌದ್ಧ ಭಿಕ್ಕುಗಳ ಸಭೆಯನ್ನ ಕರಿತಾ ಇದ್ದ, ಅವರಿಗೆ ಸಾಕಷ್ಟು ಹಣವನ್ನ, ಭೂದತ್ತಿಯನ್ನ, ದಾನವನ್ನ ನೀಡ್ತಾ ಇದ್ದ ಮತ್ತು ವಿದ್ವಾಂಸರ ಒಂದು ಒಕ್ಕೂಟವನ್ನ ರಚಿಸಿ ಚರ್ಚೆಗಳನ್ನ ಏರ್ಪಡಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ಜೊತೆಗೆ ಬೌದ್ಧ ಭಿಕ್ಕುಗಳಿಗಾಗಿ ಹಲವು ವಿಹಾರ ಮತ್ತು ಸ್ತೂಪಗಳನ್ನು ಕೂಡ ನಿರ್ಮಿಸಿದ್ದ ಅಂತೇಳಿ. ಇವನ ಕಾಲದಲ್ಲಿ ಅತಿ ಹೆಚ್ಚು ಏನು ನಳಂದ ವಿಹಾರ ಐತಲ್ಲ, ಸಾಕಷ್ಟು ಪೋಷಣೆಯನ್ನ ಪಡೆದುಕೊಂಡಿತ್ತು ಮತ್ತು ದಾನವನ್ನು ಪಡೆದುಕೊಂಡಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಬೌದ್ಧ ವಿಹಾರಗಳನ್ನ ದುರಸ್ತಿ ಮಾಡ್ತಾನೆ, ಹಳೆಯ ವಿಹಾರಗಳನ್ನ. ಆಮೇಲೆ ರಸ್ತೆ ಬದಿಗಳಲ್ಲಿ ವಿಶ್ರಾಂತಿ ಗೃಹ, ಸಾಲ ಮರಗಳನ್ನ ನಿರ್ಮಿಸ್ತಾನೆ, ಅನಾಥಾಲಯಗಳನ್ನ ತೆರಿತಾನೆ. ಒಟ್ಟು ಕಲ್ಯಾಣ ಕಾರ್ಯಕ್ಕಾಗಿ ಅಂದ್ರೆ ಪ್ರಜೆಗಳಿಗೋಸ್ಕರ ಸಾಕಷ್ಟು ಕಲ್ಯಾಣ ಕಾರ್ಯಗಳನ್ನ ಅವನು ಕೈಗೊಳ್ತಾನೆ ಅಂತೇಳಿ ಹೇಳ್ಬೋದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರ, ಪ್ರತಿ 5 ವರ್ಷಗಳಿಗೊಮ್ಮೆ ಇವನು ಧಾರ್ಮಿಕ ಸಮ್ಮೇಳನಗಳನ್ನ ಏರ್ಪಡಿಸ್ತಾನೆ ಅಂತೇಳಿ, ಧಾರ್ಮಿಕ ಸಮ್ಮೇಳನವನ್ನ ಏರ್ಪಡಿಸ್ತಾನೆ ಅಂತೇಳಿ. ಮತ್ತೆ ಆ ಸಂದರ್ಭದಲ್ಲಿ ಧಾರ್ಮಿಕ ಸಂಸ್ಥೆಗಳಿಗೆ, ಧಾರ್ಮಿಕ ವ್ಯಕ್ತಿಗಳಿಗೆ, ಗುರುಗಳಿಗೆ ಇವನು ಸಾಕಷ್ಟು ಉದಾರವಾದಂತ ದಾನದತ್ತಿಯನ್ನ ನೀಡ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಬೌದ್ಧ ಧರ್ಮದ ಜೊತೆಗೆ ಅನ್ಯ ಧರ್ಮಗಳನ್ನು ಕೂಡ ಇವನು ಏನು ಪ್ರೀತಿ ಮತ್ತು ವಿಶ್ವಾಸದಿಂದ, ಗೌರವದಿಂದ ಕಂಡ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವನ ಒಂದು ಧಾರ್ಮಿಕ ಏನು ಚರ್ಚೆಗಳು ಅಥವಾ ಸಭೆಗಳು ಅತ್ಯಂತ ಪ್ರಮುಖವಾದಂತ ಒಂದು ಸಮ್ಮೇಳನಗಳಾಗಿದ್ವು ಅಂತೇಳಿ ಹೇಳ್ಬೋದು. ಈ ಒಂದು ವಿಶಾಲವಾದಂತ ದೃಷ್ಟಿಕೋನದ ಧಾರ್ಮಿಕ ನೀತಿಯನ್ನ ಇಟ್ಟುಕೊಂಡಿದ್ದರಿಂದಾಗಿ ಅವನ ಕವಿಗಳಂತ ಬಾಣ, ಇಲ್ಲಿ ಬಾಣ ಏನಾಗಿದ್ದ, ಬ್ರಾಹ್ಮಣನಾಗಿರ್ತಾನೆ. ಆಮೇಲೆ ಮಯೂರರು ಕೂಡ ಬ್ರಾಹ್ಮಣರಾಗಿರ್ತಾರೆ. ಮತ್ತು ಹುಯೆನ್ಸಾಂಗ್ ಬೌದ್ಧನಾಗಿರ್ತಾನೆ, ದಿವಾಕರ ಮಿತ್ರ ಬೌದ್ಧನಾಗಿರ್ತಾನೆ. ಹಾಗಾಗಿ ಎಲ್ಲಾ ಧರ್ಮದವರಿಗೆ ಇವನ ಆಶ್ರಯವನ್ನ ನೀಡಿದ್ದ ಅಂತೇಳಿ. ಇವನ ಕಾಲದಲ್ಲಿ ಮುಖ್ಯವಾಗಿ 2 ಧಾರ್ಮಿಕ ಸಮ್ಮೇಳನಗಳು ನಡೀತವೆ. ಅಂದ್ರೆ ಏನು, ಪ್ರಾಚೀನ ಕಾಲದಲ್ಲಿ ನಡೆದಂತ ಬೌದ್ಧ ಸಮ್ಮೇಳನಗಳ ಮಾದರಿಯಲ್ಲಿ ಹರ್ಷನ ಕಾಲದಲ್ಲಿ 2 ಧಾರ್ಮಿಕ ಸಮ್ಮೇಳನಗಳು ನಡೀತವೆ ಅಂತೇಳಿ. ಆ 2 ಧಾರ್ಮಿಕ ಸಮ್ಮೇಳನಗಳು ಯಾವಪ್ಪ ಅಂದ್ರ, ಒಂದನೇದ್ದು ಕನೌಜ್ ಧಾರ್ಮಿಕ ಸಮ್ಮೇಳನ ಅಂತೇಳಿ. ಇದು ಕ್ರಿಸ್ತ ಶಕ 643ರಲ್ಲಿ ನಡೀತೈತಿ ಅಂತೇಳಿ. ಕನೌಜ್ ಧಾರ್ಮಿಕ ಸಮ್ಮೇಳನ ಕ್ರಿಸ್ತ ಶಕ 643 ಅಂತ. ಇಲ್ಲಿ ಕನೌಜ್ ಏನಾಗಿತ್ತಪ್ಪ ಅಂದ್ರ ಧಾರ್ಮಿಕ ಕೇಂದ್ರ ಆಗಿತ್ತು. ಅದು 8 ಕಿಲೋಮೀಟರ್ ಉದ್ದ, 2 ಕಿಲೋಮೀಟರ್ ಅಗಲ ಇದ್ದು ಒಟ್ಟು 100 ಬೌದ್ಧ ವಿಹಾರ ಮತ್ತು ಸುಂದರ ಹೂದೋಟ ಮತ್ತು ಕೋಟೆಗಳಿಂದ ಕೂಡಿತ್ತು ಅಂತೇಳಿ. ಇಲ್ಲಿ 300 ದೇವಾಲಯಗಳಿಂದ ಕಂಗೊಳಿಸ್ತಾ ಇತ್ತು, ಅಷ್ಟು ಕಟ್ಟಲಾಗಿತ್ತು ಅಂತೇಳಿ. ಇಲ್ಲಿ ಹರ್ಷನ ಒಂದು ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸ್ತಾನೆ. ಬಟ್ ಇದಕ್ಕ 5ನೇ ಬೌದ್ಧ ಸಮ್ಮೇಳನ ಅಂತ ಕರೆಯಂಗಿಲ್ಲ, ಆದ್ರೆ ಕನೌಜ್ ಧಾರ್ಮಿಕ ಸಮ್ಮೇಳನ ಅಂತೇಳಿ ಕರೀತಾರೆ ಅಂತೇಳಿ. ಇದು ಒಟ್ಟು 23 ದಿನಗಳ ಕಾಲ ನಡೆಯುತ್ತೆ. ಇದರಲ್ಲಿ 21 ಮಂದಿ ರಾಜರು, 3000 ಬೌದ್ಧರು, 3000 ಬ್ರಾಹ್ಮಣರು, ಆಮೇಲೆ ನಳಂದ ವಿಹಾರದ 100 ಜನ ಪಂಡಿತರು ಭಾಗವಹಿಸಿದ್ರು ಅಂತೇಳಿ. ಇಲ್ಲಿ ಕೂಡ ಮಹಾಯಾನ ಪಂಥದ ಶ್ರೇಷ್ಠತೆಯನ್ನ ಚೀನಾ ಪ್ರವಾಸಿಗನಿಗೆ ತೋರ್ಪಡಿಸ್ಲಿಕ್ಕೆ ಏರ್ಪಡಿಸಲಾಗಿತ್ತೆ. ಅಂದ್ರೆ ಇನ್ನು ವಿಶೇಷವಾಗಿ ಹುಯೆನ್ಸಾಂಗ್ ಏನಿರ್ತಾನೆ, ಹ್ಯೂಲಿ ಹುಯೆನ್ಸಾಂಗ್, ಅವರು ಈ ಬೌದ್ಧ ಧರ್ಮದ ಒಂದು ಪ್ರದರ್ಶನ ಮತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ಬೇಕಾಗಿತ್ತು ಅಂತೇಳಿ. ಬೌದ್ಧದ ಅಂದ್ರೆ ಮಹಾಯಾನ ಪಂಥದ ಶ್ರೇಷ್ಠತೆ ಅವರು ಹೇಳ್ಬೇಕಾಗಿತ್ತು. ಇವ್ರು ಮಹಾಯಾನ ಪಂಥವನ್ನು ಕುರಿತು ಶೋ ಅನ್ನ ತೋರಿಸ್ತಾ ಇದ್ರು. ಅಂದ್ರೆ ಅದರ ಶ್ರೇಷ್ಠತೆಯನ್ನ ಹೇಳ್ತಾ ಇದ್ರು ಅಂತ. ಜೊತೆಗೆ 100 ಅಡಿ ಎತ್ತರದ ಗೋಪುರದಲ್ಲಿ ಹರ್ಷನಷ್ಟೇ ಎತ್ತರದ ಚಿನ್ನದ ಬುದ್ಧನ ವಿಗ್ರಹವನ್ನು ತಂದು ಸ್ಥಾಪಿಸಲಾಗಿತ್ತು ಅಂತ ಆ ಸ್ಥಳದಲ್ಲಿ ಅಂತ. ಅನಂತರ ಪ್ರತಿದಿನ ಚಿಕ್ಕ ಬುದ್ಧನ ಮೂರ್ತಿಗಳನ್ನು ಅಲಂಕೃತ ಆನೆಯ ಮೇಲೆ ಮೆರವಣಿಗೆಯಲ್ಲಿ ತಂದು ಪೂಜಿಸಲಾಗ್ತಾ ಇತ್ತು. ಹರ್ಷ ಅಲ್ಲಿ ನೆರೆದವರಿಗೆಲ್ಲರಿಗೂ ಔತಣಕೂಟ ಏರ್ಪಡಿಸಿದ್ದ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಹುಯೆನ್ಸಾಂಗನನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಲಾಯಿತು ಅಂತೇಳಿ ಹೇಳ್ಬೋದು. ಹಾಗಾಗಿ ಇದು ಒಂದು ರೀತಿಯಲ್ಲಿ 5ನೇ ಬೌದ್ಧ ಸಮ್ಮೇಳನ ತರನೇ ಇದೆ. ಹುಯೆನ್ಸಾಂಗ್ ಇದ್ರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ. ನಡೆಸಿಕೊಟ್ಟಂತ ಅರಸ ಯಾರಪ್ಪ ಅಂದ್ರ ಹರ್ಷವರ್ಧನ. ಎಲ್ಲಿ ನಡೀತು ಅಂದ್ರ ಕನೌಜು. ಯಾವಾಗ ಅಂದ್ರ ಕ್ರಿಸ್ತ ಶಕ 643ರಲ್ಲಿ ಅಂತೇಳಿ.
ಮತ್ತೆ ಇಲ್ಲಿ ಮಹಾಯಾನ ಪಂಥದ ಒಂದು ಪ್ರದರ್ಶನ ಮತ್ತು ಪೋಷಣೆ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು ಅಂತೇಳಿ ಹೇಳ್ಬೋದು. ಜೊತೆಗೆ ಮಹಾಯಾನ ಪಂಥದ ಮೇಲೆ ವ್ಯಾಖ್ಯಾನವನ್ನು ಕೂಡ ನೀಡ್ತಾರೆ. ಆಮೇಲೆ ಇಲ್ಲಿ ಹುಯೆನ್ ಮತ್ತು ಬೌದ್ಧ ಬಿಕ್ಕುಗಳು ಜೊತೆಗೆ ಬ್ರಾಹ್ಮಣರ ಜೊತೆಗೆ ವಾದ ಸಂವಾದಗಳು ನಡೀತವೆ ಅಂತೇಳಿ ಹೇಳ್ಬೋದು. ಇದು ಇನ್ನೊಂದ್ ಏನಪ್ಪಾ ಅನ್ನಂದ್ರ ಇಲ್ಲಿ ಹುಯೆನ್ಸಾಂಗ್ ಏನ್ ಉಲ್ಲೇಖ ಮಾಡ್ತಾನಂದ್ರ ಬ್ರಾಹ್ಮಣರನ್ನ ಚರ್ಚೆಗೆ ಆಹ್ವಾನ ಮಾಡ್ತಾನೆ, ಆದ್ರೆ ಯಾರು ಚರ್ಚೆಗೆ ಬರಂಗಿಲ್ಲ. ಅದಕ್ಕೆ ಅವನೇನಂತಾನೆ, ಸವಾಲು ಮಾಡುವವರು ನನ್ನೊಂದಿಗೆ ಯಾರು ಇರಲಿಲ್ಲ ಅಂತೇಳಿ ಇವನು ಬ್ರಾಹ್ಮಣರನ್ನ ವಿರೋಧಿಸ್ತಾನೆ ಅಂತೇಳಿ ಒಂದು ವಾದ ಇದೆ. ಇದನ್ನ ವಿರೋಧಿಸಿದಂತ ಬ್ರಾಹ್ಮಣರು ಹುಯೆನ್ಸಾಂಗ್ ಹಾಗೂ ಹರ್ಷನನ್ನ ಕೊಲೆ ಮಾಡಿದ್ರು ಅಂತೇಳಿ ಒಂದಿಷ್ಟು ಜನ ವಾದವನ್ನು ಮಾಡ್ತಾರೆ ಅಂತೇಳಿ. ಆದ್ರೆ ಈ ವಾದಕ್ಕೆ ಅಷ್ಟೊಂದೇನು ಬೆಂಬಲ ಇಲ್ಲ. ಅಂದ್ರೆ ಕೊಲೆ ಯತ್ನ ಮಾಡಿದ್ರು ಅಥವಾ ಕೊಲೆ ಮಾಡಿದ್ರು ಅಂತೇಳಿ ಅದಕ್ಕೆ ಪ್ರೂಫ್ಗಳು ಇಲ್ಲ ಅಂತ ಹೇಳಿ. ಮುಂದೆ ಈ ಸಭಾ ಮಂಟಪಕ್ಕೆ ಬೆಂಕಿ ಕೂಡ ಹಚ್ಚಿದ್ರು ಅಂತೇಳಿ ಹೇಳ್ತಾರೆ. ಇದರಿಂದ ಕುಪಿತನಾದಂತ ಹರ್ಷವರ್ಧನ್ ಏನ್ ಮಾಡ್ತಾನೆ, 500 ಬ್ರಾಹ್ಮಣರನ್ನ ಸೆರೆ ಹಿಡಿದು ಗಡಿಪಾರು ಮಾಡಿದ ಅಂತೇಳಿ ಹೇಳಲಾಗಿದೆ. ಯಾಕಪ್ಪ ಅನ್ನಂದ್ರ ಹುಯೆನ್ಸಾಂಗನ ಒಂದು ಹೇಳಿಕೆ, ನನ್ನ ಜೊತೆಗೆ ವಾದ ಮಾಡ್ತಕ್ಕಂಥ ಬ್ರಾಹ್ಮಣರು ಯಾರು ಇಲ್ಲ ಅಂತೇಳಿ. ಇದರಿಂದ ಸಿಟ್ಟಿಗೆದ್ದಂತ ಬ್ರಾಹ್ಮಣರು ಆ ಒಂದು ಸಭೆಯನ್ನ ಬಹಿಷ್ಕಾರ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅಂತೇಳಿ ಹೇಳಲಾಗಿದೆ ಅಂತ. ಮತ್ತೆ ಇದಕ್ಕಾಗಿ ಅವನು ಕೆಲವರ ಶಿರಚ್ಛೇದನ, ಕೆಲವರಿಗೆ ಗಡಿಪಾರು, ಕೆಲವರಿಗೆ ಕಠಿಣ ಶಿಕ್ಷೆಗಳನ್ನ ನೀಡಿದ ಅಂತೇಳಿ ಹೇಳಲಾಗಿದೆ. ಇದರಿಂದ ಅವನ ಒಂದು ವ್ಯಕ್ತಿತ್ವಕ್ಕೆ ಏನು ಕಳಂಕ ಬರ್ಲಿಲ್ಲ ಅಂತೇಳಿ ಇಲ್ಲಿ ಹುಯೆನ್ಸಾಂಗ್ ಅಭಿಪ್ರಾಯ ಪಟ್ಟಿದ್ದಾನೆ. ಅಂದ್ರೆ ಅವನು ಸರ್ವಧರ್ಮಗಳ ಪ್ರೀತಿ ಮತ್ತು ಗೌರವಗಳನ್ನ ಆಶಿಸ್ತಾ ಇದ್ದ. ಹಾಗಾಗಿ ಈ ಒಂದು ಅಸಭ್ಯವನ್ನ ಅವನು ಸಹಿಸಲಿಲ್ಲ ಅಂತೇಳಿ ಇಲ್ಲಿ ಹುಯೆನ್ಸಾಂಗ್ನ ವಾದ ಆಗಿತ್ತು ಅಂತ. ನೆಕ್ಸ್ಟ್ ಏನ್ ಮಾಡ್ತಾನೆ, ಈ ಕನೌಜ್ ಸಮ್ಮೇಳನ ಮುಗಿದಾದ್ಮೇಲೆ ಅದೇ ವರ್ಷದಲ್ಲಿ ಕ್ರಿಸ್ತಶಕ 643ರಲ್ಲಿ ಏನ್ ಮಾಡ್ತಾನೆ, ಮತ್ತೊಂದು ಸಮ್ಮೇಳನವನ್ನು ಏರ್ಪಡಿಸ್ತಾನೆ. ಇದನ್ನ ಪ್ರಯಾಗ್ ಧಾರ್ಮಿಕ ಸಮ್ಮೇಳನ ಅಂತೇಳಿ ಕರಿತೀವಿ. ಈ ಏನು ನಾವು ಪ್ರಸ್ತುತ ಪ್ರಯಾಗ್ರಾಜ್ ಕುಂಭಮೇಳ ಏನು ನೋಡ್ತಾ ಇದ್ದೀವಿ, 12 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಮಹಾಕುಂಭ ಈ ಕುಂಭಮೇಳದ ಹಿಂದಿನ ಶಕ್ತಿ ಅಥವಾ ಹಿಂದಿನ ಚರಿತ್ರೆ ಏನ್ ಹೇಳುತ್ತಪ್ಪ ಅನ್ನಂದ್ರ ಹರ್ಷನಿಂದ ಈ ಒಂದು ಕುಂಭಮೇಳ ಪ್ರಾರಂಭ ಆಯ್ತು ಅಂತೇಳಿ. ಏನಂದ್ರೆ ಈ ಪ್ರಯಾಗ್ ಧಾರ್ಮಿಕ ಸಮ್ಮೇಳನ ಕ್ರಿಸ್ತ ಶಕ 643ರಲ್ಲಿ ನಡಿತೈತಿ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಏನು ಕೂಡ್ತಕ್ಕಂಥ ಪವಿತ್ರ ಸ್ಥಳವಾದಂತ ಪ್ರಯಾಗ್ರಾಜ್ ಏನೈತಲ್ಲ, ಅದ್ನ ಅಲಹಾಬಾದ್ ಅಂತೇಳಿ ಕರಿತಾ ಇದ್ರು. ಈಗ ಅದ್ ಮತ್ತೆ ಉತ್ತರ ಪ್ರದೇಶ ಸರ್ಕಾರ ಅದಕ್ಕೆ ಮತ್ತೆ ಪ್ರಯಾಗ್ರಾಜ್ ಅಂತ ಹೆಸರನ್ನ ಕೊಟ್ಟಿದೆ ಅಂತೇಳಿ. ಇಲ್ಲಿ ಪ್ರಯಾಗ್ ಅನ್ನಂದ್ರೆ ಸಂಗಮಗಳು. ಈ ಏನು ಗಂಗಾ ನದಿ ಮತ್ತು ಯಮುನಾ ನದಿ ಹಾಗೂ ಗುಪ್ತ ವಾಹಿನಿಯಾಗಿ ಹರಿತಕ್ಕಂಥ ಸರಸ್ವತಿ ನದಿ, ಈ 3 ನದಿಗಳು ಸೇರ್ತಕ್ಕಂಥ ಈ ತ್ರಿವೇಣಿ ಸಂಗಮ ಐತಲ್ಲ, ಇದು ಪ್ರಯಾಗ್ನಲ್ಲಿದೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಇವನೇನ್ ಮಾಡ್ತಾನೆ, ಸರ್ವಧರ್ಮಗಳ ಸಭೆಯನ್ನ ಕರಿತಾನೆ ಅಂತೇಳಿ ಹೇಳ್ಬೋದು. ಸರ್ವಧರ್ಮಗಳು ಇಲ್ಲಿ ಬರೀ ಬೌದ್ಧ ಧರ್ಮ ಅಷ್ಟೇ ಅಲ್ಲ, ಕನೌಜ್ನಲ್ಲಿ ಹೆಚ್ಚು ಕಡಿಮೆ ಬೌದ್ಧ ಧರ್ಮದ ಸಮ್ಮೇಳನ ನಡೀತು. ಪ್ರಯಾಗ್ರಾಜ್ನಲ್ಲಿ ಹಲವು ಧರ್ಮಗಳು ಅಥವಾ ಸರ್ವಧರ್ಮಗಳ ಸಮ್ಮೇಳನವನ್ನ ಏರ್ಪಡಿಸಿದ ಅಂತೇಳಿ. ಇದು ಕೂಡ ಏನಪ್ಪಾ ಅನ್ನಂದ್ರ ಹುಯೆನ್ಸಾಂಗನು ತನ್ನ ಒಂದು ಸ್ವದೇಶಕ್ಕೆ ಮರಳುವ ಸಂದರ್ಭದಲ್ಲಿ ಇದನ್ನ ಏರ್ಪಾಟನ್ನ ಮಾಡ್ತಾನೆ. ಇದು ಪ್ರತಿ 5 ವರ್ಷಗಳಿಗೊಮ್ಮೆ ನಡಿಬೇಕಂತೇಳಿ ಒಂದು ಇದು ಟರಾವು ಕೂಡ ಆಗುತ್ತೆ. ಇದನ್ನ ಮಹಾಮೋಕ್ಷ ಪರಿಷತ್ ಅಂತೇಳಿ ಕರೀಲಾಗ್ತಾ ಇತ್ತು ಅಂತ. ಮಹಾಮೋಕ್ಷ ಪರಿಷತ್ ಅಂತೇಳಿ ಈ ಒಂದು ಪ್ರಯಾಗ್ ಧಾರ್ಮಿಕ ಸಮ್ಮೇಳನವನ್ನ ಕರೆಯಲಾಗ್ತಾ ಇತ್ತು ಅಂತ. ಜೊತೆಗೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಈ ಮಹಾಮೋಕ್ಷ ಪರಿಷತ್ತಿನಲ್ಲಿ 18 ಜನ ರಾಜರು, 5 ಲಕ್ಷ ಜನರು ಭಾಗವಹಿಸಿರ್ತಾರೆ. ಅಂದ್ರೆ 18 ರಾಜರು ಇರ್ತಾರೆ, 5 ಲಕ್ಷ ಜನ ಪ್ರಜೆಗಳು ಭಾಗಿಯಾಗಿರ್ತಾರೆ. ಇದು 75 ದಿನಗಳ ಕಾಲ ನಡೀತೈತಿ. ಇಲ್ಲಿ ಕನೌಜ್ ಧಾರ್ಮಿಕ ಸಮ್ಮೇಳನ ಏನಪ್ಪಾ ಅನ್ನಂದ್ರ 23 ದಿನ ನಡೆದ್ರೆ, ಪ್ರಯಾಗ್ರಾಜ್ ಧಾರ್ಮಿಕ ಸಮ್ಮೇಳನ 75 ದಿನ ನಡೆಯಿತು ಅಂತೇಳಿ. ಜೊತೆಗೆ ಈಗ ನಾವು ಅದನ್ನ ಪ್ರಯಾಗ್ರಾಜ್ ಸಮ್ಮೇಳನವನ್ನ ಸಂಕ್ರಾಂತಿ ದಿನ ಮತ್ತ ಪ್ರಾರಂಭ ಮಾಡಿ ಶಿವರಾತ್ರಿಗೆಲ್ಲ ಎಂಡ್ ಮಾಡ್ತಾ ಇರ್ತಾರೆ. ಅದು ನೋಡ್ಬೇಕು, ಅದು ಬೇರೆ ಬೇರೆ ಅದ್ರ ಇತಿಹಾಸ ಬೇರೆ ಇದೆ. ಇದು 75 ದಿನ ನಡೀತು ಅಂತೇಳಿ ಹೇಳಲಾಗಿದೆ. ಇಲ್ಲಿ ಮೊದಲ ದಿನ ಬುದ್ಧನನ್ನ, ಅನಂತರದಲ್ಲಿ ಸೂರ್ಯನನ್ನ,
ಮತ್ತು ಶಿವನನ್ನ ಪೂಜಿಸಲಾಯಿತು ಅಂತೇಳಿ. ಇಲ್ಲಿಯೂ ಕೂಡ ಹುಯ್ಯನಸ್ತಾಂಗ್ ಏನ್ ಮಾಡ್ತಾನೆ, ಪ್ರವಚನವನ್ನು ನೀಡ್ತಾನೆ. ಮತ್ತೆ ಸಭೆಯಲ್ಲಿ ಹಾಜರಿದ್ದಂತ 10,000 ಬೌದ್ಧ ಭಿಕ್ಕುಗಳಿಗೆ ಹರ್ಷವರ್ಧನ್ ಏನ್ ಮಾಡ್ತಾನೆ, ತಲಾ 100 ಹೊನ್ನುಗಳನ್ನ ಮತ್ತು 1 ರತ್ನ ಹಾಗೂ 1 ಜೊತೆ ಹತ್ತಿ ಬಟ್ಟೆಯನ್ನ ದಾನ ಮಾಡ್ತಾನೆ ಅಂತೇಳಿ. ಯಾವ ಸಮ್ಮೇಳನದಲ್ಲಿ ಅಂದ್ರ ಪ್ರಯಾಗ್ರಾಜ್ ಧಾರ್ಮಿಕ ಸಮ್ಮೇಳನದಲ್ಲಿ ಅಂತ. ನಂತರ 20 ದಿನಗಳಲ್ಲಿ ಬ್ರಾಹ್ಮಣರಿಗೂ ಹಾಗೂ ಅನಾಥರಿಗೂ ಬಡವರಿಗೂ ಹೇರಳವಾಗಿ ದಾನವನ್ನು ಮಾಡಿದ ಅಂತೇಳಿ. ಕೊನೆಗೆ ತನ್ನ ಸಹೋದರಿಯಾದಂತ ರಾಜಶ್ರೀಯಿಂದ ತುಂಡು ಬಟ್ಟೆ ಭಿಕ್ಷೆ ಬೇಡಿ 10 ಪ್ರಾಂತ್ಯಗಳ ಬುದ್ಧರಿಗೆ ಇವನೇನ್ ಮಾಡ್ತಾನೆ, ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಶ್ರೇಷ್ಠ ದಾನವನ್ನು ಮಾಡಿದಂತ ಹರ್ಷವರ್ಧನ ಇಲ್ಲಿ RS ತ್ರಿಪಾಠಿ ಅವರ ಪ್ರಕಾರ ವೈಯಕ್ತಿಕ ದಾನದಲ್ಲಿ ಮತ್ತು ಧಾರ್ಮಿಕ ದಾನದಲ್ಲಿ ಇವನು ಯಾರು ಸ್ಥಾಪಿಸಿದ ದಾಖಲೆಯನ್ನ ಮಾಡಿದ್ದಾನೆ ಅಂತೇಳಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಈ ಒಂದು ಧಾರ್ಮಿಕ ಉತ್ಸವ ಈಗಲೂ ಕೂಡ ಮುಂದುವರೆದಿದೆ. ಇದನ್ನ ಕುಂಭಮೇಳ ಅಂತೇಳಿ ಕರೆಯಲಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಹರ್ಷನ ಧಾರ್ಮಿಕ ಸಮ್ಮೇಳನಕ್ಕೂ ಪ್ರಸ್ತುತ ನಡೀತಕ್ಕಂಥ ಕುಂಭಮೇಳಕ್ಕೂ ಲಿಂಕ್ ಇದ್ದು, ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ನಮಗೆ ಈಗಿನ ಧಾರ್ಮಿಕ ಏನು ಕುಂಭಮೇಳದ ಒಂದು ಮಾಹಿತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಇಲ್ಲಿ ಹರ್ಷವರ್ಧನನ ಸಾಹಿತ್ಯ ಪೋಷಣೆ ಮತ್ತು ಅವನ ಒಂದು ಸಾಹಿತ್ಯಿಕ ಕೊಡುಗೆಗಳನ್ನ ನೋಡೋದಾದ್ರೆ, ಸ್ವತಃ ಸಾಹಿತಿಯಾಗಿದ್ದ, ಸಂಸ್ಕೃತ ಭಾಷೆಯಲ್ಲಿ 3 ನಾಟಕಗಳನ್ನ ರಚಿಸ್ತಾನೆ. ಏನು ನಾಗಾನಂದ, ರತ್ನಾವಳಿ ಮತ್ತು ಪ್ರಿಯದರ್ಶಿಕ. ಇಂಥ ಒಬ್ಬ ಸಾಹಿತಿ ತನ್ನಷ್ಟೇ ಶ್ರೇಷ್ಠವಾದಂತ ಬೇರೆ ಸಾಹಿತಿಗಳನ್ನ ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದ ಅಂತೇಳಿ ಹೇಳ್ಬೋದು. ಮತ್ತು ಹಲವು ಸಾಹಿತ್ಯಕಾರರಿಗೆ, ವಿದ್ವಾಂಸರಿಗೆ ಇವನು ಆಶ್ರಯವನ್ನು ಕೂಡ ನೀಡಿರ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಾಹಿತ್ಯವನ್ನು ಇವನು ಜಾಸ್ತಿ ಪ್ರೀತಿಸ್ತಾನೆ ಅಂತೇಳಿ ಹಿತ್ಸಿಂಗ್ ಹೇಳ್ತಾನೆ. ಒಂದ್ ಕಡೆಗೆ ಚೀನಾದ ಯಾತ್ರಿಕನಾದಂತೆ ಹಿತ್ಸಿಂಗ್ ಹರ್ಷವರ್ಧನನು ಸಾಹಿತ್ಯವನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಹರ್ಷನನ್ನ ಶಿಲಾದಿತ್ಯ ಅಂತೇಳಿ ಕೂಡ ಕರೆಯಲಾಗಿದೆ ಅಂತೇಳಿ. ಇವನ ಆಸ್ಥಾನದಲ್ಲಿ ಬಾಣಭಟ್ಟ ಇರ್ತಾನೆ, ಮಯೂರ ಇರ್ತಾನೆ, ಮಾತಂಗ ಇರ್ತಾನೆ, ದಿವಾಕರ ಮಿತ್ರ ಇರ್ತಾನೆ, ಶೀಲಭದ್ರ, ಜಯಸೇನ, ಸಿದ್ಧಸೇನ, ಹರದತ್ತ. ಹೀಗಾಗಿ ಬಹಳಷ್ಟು ಮಂದಿ ವಿದ್ವಾಂಸರು, ಕವಿವರ್ಯರು ಇವನ ಆಸ್ಥಾನದಲ್ಲಿ ಇದ್ರು ಅಂತೇಳಿ ಹೇಳ್ಬೋದು. ಈ ಒಂದು ಆದಾಯದ ಒಂದು ಭಾಗ ಏನು ತನ್ನ ಖಜಾನೆಗೆ ಬರ್ತಕ್ಕಂತ ಆದಾಯದ ಒಂದು ಭಾಗವನ್ನ ಇವನು ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಅಷ್ಟೇ ಖರ್ಚು ಮಾಡ್ತಾ ಇದ್ದ. ಹುಯ್ಯನಸ್ತಾಂಗ್ ಹೇಳುವಂತೆ ಹರ್ಷನು ಯೋಗಶಾಸ್ತ್ರ, ಹೇತುವಿದ್ಯೆ, ಚಿತ್ರಕಲೆ, ವೇದ ಮತ್ತು ಖಗೋಳಶಾಸ್ತ್ರ, ಗಣಿತ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದ ಅಂತೇಳಿ. ನೋಡ್ರಿ, ಅವನು ಬರೇ ಸಾಹಿತ್ಯ ಅಷ್ಟೇ ಅಲ್ಲ, ಹೋರಾಟಗಾರ ಅಷ್ಟೇ ಅಲ್ಲ, ಯೋಗದಲ್ಲಿ, ಹೇತುವಿದ್ಯೆಯಲ್ಲಿ, ಚಿತ್ರಕಲೆ, ಖಗೋಳ ಮತ್ತು ಗಣಿತ ಶಾಸ್ತ್ರದಲ್ಲಿ ಕೂಡ ಪಂಡಿತನಾಗಿದ್ದ ಅಂತೇಳಿ. ಇಲ್ಲಿ ಏನು ಹರ್ಷವರ್ಧನನ ಒಂದು ಸಾಹಿತ್ಯ ಏನೈತಲ್ಲ ಮೆಚ್ಚಿ, ಅಥವಾ ಆತನ ಸಾಹಿತ್ಯ ಪ್ರೌಢಮೆಯನ್ನು ಮೆಚ್ಚಿದಂತ ಕವಿ ಜಯದೇವ ಏನಿದ್ದಾನಲ್ಲ, ತನ್ನ ಗೀತ ಗೋವಿಂದದಲ್ಲಿ ಹರ್ಷನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಿದ್ದಾನೆ ಅಂತೇಳಿ. ಏನು 12 ನಾಟಕಗಳನ್ನು ಬರೆದಂತ ಭಾಸ ಕವಿ ಏನಿದ್ದಾನಲ್ಲ, ಮತ್ತು ನಾಟಕಗಳ ಪಿತಾಮಹ ಯಾರು ಕಾಳಿದಾಸ ಇದ್ದಾನಲ್ಲ, ಅವರಿಬ್ಬರಿಗೆ ಗೀತ ಗೋವಿಂದ ಕೃತಿಯಲ್ಲಿ ಜಯದೇವ ಹರ್ಷನನ್ನು ಹೋಲಿಸಿ ಉಲ್ಲೇಖ ಮಾಡಿದ್ದಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವನು ಅತ್ಯಂತ ಮೇರು ವ್ಯಕ್ತಿತ್ವದ ಸಾಹಿತಿಯಾಗಿದ್ದ ಅಂತೇಳಿ. ಜೊತೆಗೆ ಜಯಸೇನ ಕವಿಗೆ ತನ್ನ ಸಾಮ್ರಾಜ್ಯದಲ್ಲಿ 80 ಗ್ರಾಮಗಳ ಹುಟ್ಟುವಳಿಯನ್ನು ಬಿಟ್ಟು ಕೊಟ್ಟಿರ್ತಾನೆ. ಅಂದ್ರೆ ಪಡ್ಕೊ ಅಂತೇಳಿ. ಬಟ್ ಆ ಕವಿ ಅದನ್ನ ಪಡ್ಕೊಂಡಿರ್ಲಿಲ್ಲ ಅಂತೇಳಿ. ಮತ್ತೆ ಕವಿತಾ ವಿಶ್ವಕೋಶದಂತಿದ್ದ ಏನು ಜಯಸೇನ ಇದ್ದಾನಲ್ಲ, ಅವನು ಹರ್ಷನಷ್ಟೇ ಪಂಡಿತನಾದಂತ ಒಬ್ಬ ಸಾಹಿತಿಯಾಗಿದ್ದ ಅಂತೇಳಿ ಹೇಳ್ಬೋದು. ಹರ್ಷನು ಖಡ್ಗ ಹಿಡಿದು ಸಾಮ್ರಾಜ್ಯ ಕಟ್ಟಿದ್ರು ಕೂಡ, ವೀರ ದಂಡಾಧಿಕಾರಿ ಆಗಿದ್ರು ಕೂಡ, ಸಾಹಿತ್ಯ ಮತ್ತು ಧಾರ್ಮಿಕ ಪೋಷಣೆಯಿಂದ ಕೂಡ ಇವನು ಅತ್ಯಂತ ಪ್ರಸಿದ್ಧನಾಗಿದ್ದಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಕತ್ತಿ ಹಿಡಿದು ಎಷ್ಟು ಧೀರ ಶೂರನಾಗಿದ್ದನೋ, ಲೇಖನಿ ಹಿಡಿದು ಅಷ್ಟೇ ಪ್ರಖ್ಯಾತ ವಿದ್ವಾಂಸ ಕೂಡ ಆಗಿದ್ದ ಅಂತೇಳಿ ಹೇಳ್ಬೋದು. ಈ ಮಾತನ್ನ ಪ್ರೊಫೆಸರ್ GR ರಂಗಸ್ವಾಮಯ್ಯ ಅವರು ಉಲ್ಲೇಖವನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಎಂಬ ಏನು ಸಂಸ್ಕೃತ ನಾಟಕಗಳನ್ನು ಬರೆದಂತ ಹರ್ಷವರ್ಧನ ಏನು ಹೋರಾಟಗಾರನು ಮಾತ್ರವಲ್ಲದೆ ಸಾಹಿತಿ ಮತ್ತು ಧರ್ಮ, ಚಿತ್ರಕಲೆ, ಯೋಗ, ಇದ್ರೆಲ್ಲದರಲ್ಲಿ ಕೂಡ
ಪಾಂಡಿತ್ಯವನ್ನು ಹೊಂದಿದ್ದ ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಹರ್ಷ ಏನಪ್ಪಾ ಅನ್ನಂದ್ರ ಇವನು ದಕ್ಷ ಆಡಳಿತಗಾರ, ಮತ ಸಹಿಷ್ಣು, ದಯಾಪರ ಆಡಳಿತಗಾರನಾಗಿರ್ತಾನೆ. ಇವನನ್ನು ಕೂಡ ಅಶೋಕ ಮತ್ತು ಸಮುದ್ರಗುಪ್ತರಿಗೆ ಹೋಲಿಸಲಾಗಿದೆ ಅಂತೇಳಿ. ಹೀಗಾಗಿ ಲೇಖನಿಯೂ ಹಿಡಿತಾನೆ, ಕತ್ತಿಯನ್ನು ಹಿಡಿದಿದ್ದಾನೆ. ಹಾಗಾಗಿ ಅವನ ಒಂದು ಗಣ್ಯ ಸಾಧನೆ ಅವನ ಸೈನಿಕ ದಿಗ್ವಿಜಯಗಳಿಗಿಂತ ಹೆಚ್ಚಾಗಿ ಸಾಹಿತ್ಯ ಮತ್ತು ಧರ್ಮ ಪೋಷಣೆಯಲ್ಲಿ ನಿಂತಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಇವನ ಕಾಲದಲ್ಲಿ ಬಂದಂತ ಏನು ಹುಯನ್ ಸಾಂಗ್ ಇದ್ದಾನಲ್ಲ, ಇವನು 600ರಿಂದ 664ರವರೆಗೆ ಇವನ ಕಾಲಾವಧಿ. ಯಾರ್ದು? ಹುಯನ್ ಸಾಂಗ್. ಇವನನ್ನ ಪ್ರವಾಸಿಗರ ರಾಜ ಅಂತೇಳಿ ಕರೀತಾರೆ. ಇವನು ಪ್ರಸಿದ್ಧ ಚೀನಾದ ಒಂದು ಬೌದ್ಧ ಯಾತ್ರಿಕನಾಗಿರ್ತಾನೆ. 630ರಲ್ಲಿ ಹರ್ಷವರ್ಧನ್ ಆಸ್ಥಾನಕ್ಕೆ ಬರ್ತಾನೆ ಅಂತೇಳಿ ಹೇಳ್ಬೋದು. ಈತ ಕ್ರಿಸ್ತಶಕ 600ರಲ್ಲಿ ಸಿಯಾನ್ ಪ್ರಾಂತ್ಯದಲ್ಲಿ ಜನಿಸ್ತಾನೆ ಅಂತ ಹೇಳಿ ಹೇಳ್ಬೋದು. ಚೀನಾದ ಸಿಯಾನ್ ಪ್ರಾಂತ್ಯದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಸಾಕಷ್ಟು ಒಲವಿರ್ತೈತಿ. ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಮತ್ತು ತಿಳಿದುಕೊಳ್ಳಿಕ್ಕೆ ಇವನು 20ನೇ ವಯಸ್ಸಿಗೆ ಬೌದ್ಧ ಭಿಕ್ಕು ಆಗಿ ಯಾತ್ರೆಗೆ ಬರ್ತಾನೆ ಅಂತೇಳಿ ಹೇಳ್ಬೋದು. ಇವನು ಬೌದ್ಧ ಧರ್ಮದ ತವರಾದಂತ ಇವನು ತನ್ನ 20ನೇ ವಯಸ್ಸಿಗೆ ಬೌದ್ಧ ಯಾತ್ರೆಯನ್ನು ಕೈಗೊಳ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಅವನ ಉದ್ದೇಶ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡೋದು, ಬೌದ್ಧ ಗ್ರಂಥಗಳನ್ನ ಓದುವುದು ಮತ್ತು ಮಾಹಿತಿಯನ್ನ ಸಂಗ್ರಹಿಸುವುದು ಆಗಿರ್ತೈತಿ. ಅದಕ್ಕಾಗಿನೇ ಅವನು ಭಾರತಕ್ಕೆ ಬರ್ತಾನೆ ಅಂತೇಳಿ ಹೇಳ್ಬೋದು. ಆರಂಭದಲ್ಲಿ ಭಾರತಕ್ಕೆ ಬರ್ಲಿಕ್ಕೆ ಅಲ್ಲಿನ ರಾಜ ಅನುಮತಿಯನ್ನ ಕೊಡಂಗಿಲ್ಲ. ರಾಜನ ಅನುಮತಿಯನ್ನ ಧಿಕ್ಕರಿಸಿ ಅವನ್ ಏನ್ ಮಾಡ್ತಾನೆ, ಕಳ್ಳ ಮಾರ್ಗದ ಮೂಲಕ ಯಾತ್ರೆಯನ್ನು ಕೈಗೊಳ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಯಾತ್ರೆ ತುಂಬಾ ಕಠಿಣವಾಗಿರ್ತತಿ, ದೀರ್ಘವಾಗಿರ್ತತಿ. ಕಳ್ಳ ಮಾರ್ಗದಲ್ಲಿ ಬಂದಿದ್ದರಿಂದ ಗೋಬಿ ಮರುಭೂಮಿಯನ್ನು ಬಳಸಿಕೊಂಡು ತಾಷ್ಕಂಡ್, ಸಮರ್ಕಂಡ್, ಬಲ್ಕ್ಗಳ ಮೂಲಕ ಅವನ್ ಏನ್ ಮಾಡ್ತಾನೆ, ತಕ್ಷಶಿಲೆಗೆ ಬರ್ತಾನೆ ಅಂತೇಳಿ. ಆ ತಕ್ಷಶಿಲದಲ್ಲಿ 2 ವರ್ಷದಲ್ಲಿ ಅಧ್ಯಯನ 2 ವರ್ಷ ಅಲ್ಲಿ ಅಧ್ಯಯನದಲ್ಲಿ ತೊಡಗ್ತಾನೆ. ನಂತರ ಕನೌಜಿಗೆ ಬರ್ತಾನೆ. ಕನೌಜಿಗೆ ಬಂದಂತ ಹುಯನ್ ಸಾಂಗ್ 15 ವರ್ಷಗಳ ಕಾಲ ಇಲ್ಲಿದ್ದು ನಳಂದ, ಸಾರನಾಥ, ಕಾಶಿ, ಮಥುರಾ, ಕುರುಕ್ಷೇತ್ರ, ತಾಮ್ರಲಿಪ್ತಿ, ಕಂಚಿ, ಆಮೇಲೆ ವಲ್ಲಭಿ, ಪ್ರಯಾಗ್ರಾಜ್, ಲುಂಬಿನಿ, ಕಪಿಲವಸ್ತು, ಕುಶಿನಗರ, ಎಲ್ಲೆಲ್ಲಿ ಬೌದ್ಧ ಧರ್ಮದ ಏನು ಪುಣ್ಯಕ್ಷೇತ್ರಗಳಿದ್ದಾವ ಅಲ್ಲೆಲ್ಲ ಕಡೆಗೆ ಭೇಟಿಯನ್ನ ಕೊಡ್ತಾನೆ ಮತ್ತು ಪ್ರವಚನಗಳನ್ನ ನೀಡ್ತಾನೆ ಅಂತೇಳಿ ಹೇಳ್ಬೋದು. ಇವನು ಅಧ್ಯಯನದಲ್ಲಿನೇ ವಿಶೇಷವಾಗಿ ನಳಂದದಲ್ಲಿನೇ ಏನ್ ಮಾಡ್ತಾನಪ್ಪ ಅಂದ್ರ 5 ವರ್ಷ ಅಲ್ಲಿ ತಂಗ್ತಾನೆ ಅಂತೇಳಿ. ನಳಂದದಲ್ಲಿ ಬೌದ್ಧ ಅಧ್ಯಯನಕ್ಕಾಗಿನೇ 5 ವರ್ಷ ಅಲ್ಲಿರ್ತಾನೆ ಅಂತೇಳಿ. ದಕ್ಷಿಣದ ಬನವಾಸಿ, ಬಾದಾಮಿ, ಕಂಚಿಗಳಿಗೂ ಕೂಡ ಇವನು ಭೇಟಿ ಕೊಟ್ಟಿರ್ತಾನೆ. ಆ ಕಾಲದಲ್ಲಿದ್ದಂತ ಹಿಮ್ಮಡಿ ಪುಲಿಕೇಶಿ ಮತ್ತು ಮಹೇಂದ್ರ ವರ್ಮರ ಆಸ್ಥಾನಕ್ಕೂ ಇವನು ಭೇಟಿ ನೀಡಿರ್ತಾನೆ ಅಂತೇಳಿ ಹೇಳ್ಬೋದು. ಇವನು 630ರಲ್ಲಿ ಬಂದಂತ ಇವನು 646ರಲ್ಲಿ ವಾಪಸ್ ಸ್ವದೇಶಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಹರ್ಷನು ಏನ್ ಮಾಡ್ತಾನೆ, ಅವನ ಒಂದು ಪ್ರಯಾಣಕ್ಕಾಗಿ ಎಲ್ಲಾ ಏರ್ಪಾಟುಗಳನ್ನ ಮಾಡ್ತಾನೆ. ಆತನಿಗೆ 1 ಲಕ್ಷ ಚಿನ್ನ, 10,000 ಬೆಳ್ಳಿ ನಾಣ್ಯಗಳು, ಶ್ರೀಗಂಧದ ಬುದ್ಧನ ಪ್ರತಿಮೆ ಮತ್ತು 657 ಅಮೂಲ್ಯ ಗ್ರಂಥಗಳೊಂದಿಗೆ ಇವನ ಒಂದು ಏನು ಪ್ರಯಾಣಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬೀಳ್ಕೊಡ್ತಾರೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ಗ್ರಂಥಗಳು, ಚಿನ್ನ, ಬೆಳ್ಳಿ ಮತ್ತು ಶ್ರೀಗಂಧದ ಬುದ್ಧನ ಪ್ರತಿಮೆ ಅಂತೇಳಿ. ಇವನು ಪಾಮಿರ್ ಗ್ರಂಥಿ ಮತ್ತು ಕೋಟಾನ್ಗಳ ಮೂಲಕ ವಾಪಸ್ಸು ಚೀನಾವನ್ನ ತಲುಪ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಪ್ರಯಾಣ ಅತ್ಯಂತ ದೀರ್ಘಕರವಾಗಿರ್ತತಿ. ಇಂಥ ಒಂದು ಪ್ರಯಾಣವನ್ನು ಮಾಡಿ ಬೌದ್ಧ ಧರ್ಮದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡು ಬಂದಂತ ಹುಯನ್ ಸಾಂಗನನ್ನು ಅಲ್ಲಿನ ರಾಜ ತೈತ್ಸುಂಗ್ ಏನು ಪ್ರಯಾಣ ಮಾಡ್ಲಿಕ್ಕೆ ಅನುಮತಿಯನ್ನ ನಿರಾಕರಿಸಿರ್ತಾನೆ. ಪುನಃ ಅಧ್ಯಯನ ಮಾಡಿಕೊಂಡು ವಾಪಸ್ ಹೋದ ಸಂದರ್ಭದಲ್ಲಿ ಅವನ ಒಂದು ಜ್ಞಾನ ಮತ್ತು ಪಾಂಡಿತ್ಯಕ್ಕೆ ಬೆರಗಾಗಿ ಆತನನ್ನ ಗೌರವಿಸ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಒಂದು ಹುಯನ್ ಸಾಂಗ್ ತಾನು ಭಾರತದಲ್ಲಿ ಇದ್ದ ಸಂದರ್ಭದಲ್ಲಿ ಕಂಡಂತ, ಕೇಳಿದಂತ, ಅಧ್ಯಯನ ಮಾಡಿದಂತ ಎಲ್ಲಾ ಮಾಹಿತಿಯನ್ನ ದ ರೆಕಾರ್ಡ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಅಂದ್ರೆ ದ ರೆಕಾರ್ಡ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಇದರ ಒಂದು ಏನು
ಕೃತಿ ಸಿಯುಕಿ ಅಂತ. ಸಿಯುಕಿಯ ವಿಸ್ತೃತ ರೂಪ ದ ರೆಕಾರ್ಡ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಅಂತ ಕರೀತಾರೆ. ಈ ಒಂದು ಸಿಯುಕಿಯಲ್ಲಿ ಅವನೇನ್ ಮಾಡ್ತಾನೆ, ಬರಿತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಸಿಯುಕಿ ಗ್ರಂಥ ಐತಲ್ಲ, ಹೆಚ್ಚು ಕಡಿಮೆ ಕ್ರಿಸ್ತ ಶಕ 7ನೇ ಶತಮಾನದ ಪ್ರಾಚೀನ ಭಾರತದ ರಾಜಕೀಯ, ಧರ್ಮ, ಆರ್ಥಿಕತೆ, ಸಾಮಾಜಿಕತೆ ಹಾಗೂ ಅಂದಿನ ಕಾಲದ ಪ್ರಸಿದ್ಧ ಅರಸರಾದಂತ ಹರ್ಷವರ್ಧನ, ಪುಲಿಕೇಸಿ ಮತ್ತು ಮಹೇಂದ್ರ ವರ್ಮರ ಮಾಹಿತಿಯನ್ನ ಕಟ್ಟಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಇಲ್ಲಿ ಫಾಯಿಯಾನ ಏನ್ ಹಿಂದಕ್ ಬಂದಿರ್ತಾನೆ, 2ನೇ ಚಂದ್ರಗುಪ್ತನ ಕಾಲದಲ್ಲಿ ಅವನು ಭೂಮಾರ್ಗದ ಮೂಲಕ ಬಂದು ವಾಪಸ್ಸು ಜಲಮಾರ್ಗದ ಮೂಲಕ ಹೋಗಿರ್ತಾನೆ ಅಂತೇಳಿ. ಇಲ್ಲಿ ಇವನು ಭೂಮಾರ್ಗದ ಮೂಲಕನೇ ಬರ್ತಾನೆ, ಭೂಮಾರ್ಗದ ಮೂಲಕನೇ ವಾಪಸ್ ಹೋಗ್ತಾನೆ ಅಂತೇಳಿ. ಮತ್ತೆ ವಿ.ಎಸ್. ಸ್ಮಿತ್ ಮತ್ತು ಆರ್.ಕೆ. ಮುಖರ್ಜಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಈ ಸಿಯುಕಿ ಐತಲ್ಲ, ಇದು ಒಂದ್ ರೀತಿ ಭಾರತದ ಅಧಿಕೃತ ಗೆಜೆಟಿಯರ್ ಅಂತ ಹೇಳ್ತಾರೆ. ಮತ್ತು ಭಾರತ ಇತಿಹಾಸದ ಹುಯನಸ್ಥಾಂಗನ ಬರವಣಿಗೆಗಳಿಗೆ ಎಷ್ಟು ಅಂದ್ರೆ ಭಾರತ ಋಣಿಯಾಗಿರ್ಬೇಕು ಅವನ ಬರವಣಿಗೆಗಳಿಗೆ ಅಂತೇಳಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಯಥಾವತ್ತಾದಂತ ವಿಷಯಗಳನ್ನ ಈ ಒಂದು ಕೃತಿಯಲ್ಲಿ ದಾಖಲು ಮಾಡಲಾಗಿದೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಇವನು ಫಾಯಿಯಾನಿಗಿಂತಲೂ ಹೆಚ್ಚು ನಿಖರವಾದಂತ ಮತ್ತು ವಸ್ತುನಿಷ್ಠವಾದಂತ ವಿಷಯಗಳನ್ನ ಅದರಲ್ಲಿ ದಾಖಲು ಮಾಡಿದ್ದಾನೆ ಎಂಬುದು ಇವರೆಲ್ಲರ ಅಭಿಪ್ರಾಯ ಅಂತೇಳಿ. ಹಾಗಾಗಿ ಅಂದಿನ ಕಾಲದ ರಾಜಕೀಯ, ಆರ್ಥಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನ ತಿಳಿಲಿಕ್ಕೆ ಈ ಕೃತಿ ನಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಇಷ್ಟು ಯಾರ್ದು ಹರ್ಷವರ್ಧನನ ಕುರಿತು ನಾವು ಏನು ಅವನ ಆಡಳಿತ ಮತ್ತು ಅವನ ನ್ಯಾಯ, ಅವನ ಒಂದು ಆದಾಯ, ಸಾಹಿತ್ಯ ಪೋಷಣೆ ಮತ್ತು ಧರ್ಮವನ್ನ ಕುರಿತು ಇದುವರೆಗಿನ ಏನು ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಹೆಚ್ಚು ಕಡಿಮೆ ಏನು ವರ್ಧನರ ಮನೆತನದ ಒಂದು ಏನು ಆಡಳಿತ ಈ ರೀತಿಯಾಗಿತ್ತು ಅಂತೇಳಿ ನಾವು ಹೇಳ್ತೀವಿ ಅಂತ. ಅದ್ರ ಜೊತೆಗೆ ಅವ್ರದ್ದು ಒಂದು ಕೃಷಿ ಒಂದು ವೃತ್ತಿಯಾಗಿತ್ತು ಮತ್ತು ವ್ಯಾಪಾರ ವಾಣಿಜ್ಯಗಳು ಕೂಡ ಪ್ರಗತಿಯಲ್ಲಿ ಇರ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಅವರ ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದ್ರೆ ಗುಪ್ತರ ಕಾಲದ ಸಾಮಾಜಿಕ ಸ್ಥಿತಿಗತಿನೇ ಮುಂದುವರೆದಿತ್ತು ಅಂತೇಳಿ ಹೇಳ್ಬೋದು. ಆದ್ರೆ ಇಲ್ಲಿ ಜಾತಿ ಪದ್ಧತಿ ಅಷ್ಟೊಂದು ಕಠಿಣವಾಗಿರ್ಲಿಲ್ಲ. ಇಲ್ಲಿ ಕೂಡ ಏನಪ್ಪಾ ಅಂದ್ರ ಪ್ರಾಣಿ ವಧೆ, ಮಾಂಸಾಹಾರವೆಲ್ಲ ನಿಷಿದ್ಧ ಆಗಿದ್ದು, ಬೆಳ್ಳುಳ್ಳಿ, ಈರುಳ್ಳಿಗಳ ಸೇವನೆ ಇರ್ಲಿಲ್ಲ. ಮತ್ತೆ ಸ್ವಚ್ಛತೆಗೆ ಗರಿಷ್ಠ ಆದ್ಯತೆಯನ್ನು ನೀಡಲಾಗಿತ್ತು ಅಂತೇಳಿ. ಇಲ್ಲಿ ಊಟಕ್ಕೆ ಮುನ್ನ ಕೈಕಾಲುಗಳನ್ನು ತೊಳೆದುಕೊಳ್ಳುವ ಒಂದು ಸಂಪ್ರದಾಯವನ್ನು ಕೂಡ ಪ್ರಾರಂಭಿಸಿದ್ರು ಅಂತೇಳಿ ಹೇಳ್ಬೋದು. ಇನ್ನೊಂದ್ ಏನಂದ್ರ ವರ್ಣ ವ್ಯವಸ್ಥೆ ಇತ್ತು, ಅಲ್ಲಿ ಕೂಡ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಪ್ರಬಲರಾಗಿದ್ರು, ಆದ್ರೆ ಶೂದ್ರರು ಕೃಷಿಕರಾಗಿದ್ರು ಅಂತೇಳಿ ಹೇಳ್ಬೋದು. ಸೇಮ್ ಇಲ್ಲಿ ಕೂಡ ಚಾಂಡಾಲರು ಇರ್ತಾರೆ, ಅವರು ಊರೊಳಗೆ ಬರ್ಬೇಕಾದ್ರೆ ಕೂಗಿ ಹೇಳಿ ಬರ್ಬೇಕಾಗಿತ್ತು ಅಂತೇಳಿ ಹೇಳ್ತಾರೆ. ಮತ್ತೆ ಇವರ ಒಂದು ಧಾರ್ಮಿಕ ಸ್ಥಿತಿಗತಿಯನ್ನು ನಾವು ಆಲ್ರೆಡಿ ನೋಡಿದ್ವಿ. ಎಲ್ಲಾ ಧರ್ಮ, ಬ್ರಾಹ್ಮಣ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಮಾನವಾದಂತ ಆದ್ಯತೆಯನ್ನ ಇವನು ಕೊಟ್ಟಿದ್ದ ಅಂತೇಳಿ. ಆದ್ರೂ ಕೂಡ ಬ್ರಾಹ್ಮಣ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು, ಬಟ್ ರಾಜ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದ ಅಂತೇಳಿ. ಮತ್ತೆ ಇವರ ಒಂದು ಆಡಳಿತ ಭಾಷೆ ಸಂಸ್ಕೃತ ಆಗಿತ್ತು ಅಂತೇಳಿ ಹೇಳ್ಬೋದು. ಇದು ರಾಜ ಭಾಷೆ ಆಗಿತ್ತು, ಆಡಳಿತ ಭಾಷೆ ಕೂಡ ಆಗಿತ್ತು ಅಂತೇಳಿ. ಇಷ್ಟು ಏನು ಹರ್ಷವರ್ಧನ ಕಾಲದ ಒಂದು ಮಾಹಿತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಇನ್ನೊಂದ್ ಹೇಳೋದೇನಪ್ಪಾ ಅನ್ನಂದ್ರ ನಳಂದ ವಿಶ್ವವಿದ್ಯಾಲಯ, ಇದ್ರ ಬಗ್ಗೆ ನಾನು ಇದು ಚರ್ಚೆ ಮುಗಿಸ್ರಿ, ಆಮೇಲೆ ಕ್ಲಾಸ್ ಎಂಡ್ ಮಾಡಿ ಅದೊಂದು ಸಪರೇಟ್ ಮಾಡ್ಬೇಕಂತ ಒಂದು 10 ನಿಮಿಷದ್ದು. ಹಲೋ, ಇವತ್ತು ಯಾರು ಗೌತಮ್ ಇಲ್ಲ, ಆಮೇಲೆ ಮಂಜುಳಾ ಅವ್ರಿಲ್ಲ. ಮೇಡಮ್ ಇದೀನಿ ಮೇಡಮ್. ಮೇಡಮ್ ನೀವಿದ್ದೀರಿ? ಇದು ರುದ್ರಮ ಇಲ್ಲ, ಸಾರಿ. ಇದು ಹರ್ಷಂದ್ ಏನಾದ್ರು ಡೌಟ್ಸ್ ಇದ್ರೆ ಮುಗಿಸ್ಕೊಂಡು ಎಂಡ್ ಮಾಡಿ ಮತ್ತೆ ಪುನಃ ಜಾಯಿನ್ ಆಗ್ಬೇಕಂತ. ಯಾಕಂದ್ರೆ 2 ರೆಕಾರ್ಡ್ ಮಾಡ್ಬೇಕಂತ, ಅದು ನಳಂದ ವಿಶ್ವವಿದ್ಯಾಲಯ ಸಪರೇಟ್ ಮಾಡ್ಬೇಕು ಅಂತ. ಏನು ಡೌಟ್ಸ್ ಇಲ್ವಾ ಮೇಡಮ್? ಹಲೋ, ಪುಷ್ಯಭೂತಿ ವಂಶ ಅಂದ್ರು ಒಂದೇ, ವರ್ಧನ ವಂಶ ಅಂದ್ರು ಒಂದೇನಾ ಮೇಡಮ್? ಹೌದು, ಪುಷ್ಯಭೂತಿ ಅಂದ್ರೆ ಅದೇ ಅವ್ರ ಪೂರ್ವಜ ಅಲ್ವಾ, ಅವ್ರ ತಾತ, ಹರ್ಷವರ್ಧನ ತಾತ.
ಓಕೆ ಮೇಡಮ್. ಹಲೋ ಹಾ ಹೇಳ್ತಾ ಇರ. ಮೇಡಮ್, ಮಹರ್ಷಿ